ಸೊ ಇನ್ನ ಕೋಡ್ ಲ್ಯಾಂಗ್ವೇಜ್ ಅವರ್ ಸನ್ಸ್ ಕಾರ್, ಇಲ್ಲಿ ನೋಡ್ರಿ ಅವರ್ ಸನ್ಸ್ ಕಾರ್ ಅನ್ನ ಏನಂತ ಕೋಡ್ ಮಾಡಿದಾರಪ್ಪ ಅಂತಂತ ಹೇಳಿದ್ರ, ಸೊ ಫೂಡಾಬೆ ಅಂತಂದ್ ಮಾಡಿದಾರ. ಏನಂತ ಬರ್ಕೊಂಡಿದಾರ ಇಲ್ಲಿ ನೋಡ್ರಿ, ಫೂಡಾಬೆ ಅಂತಂದ ಐತೆ. ಅದನ್ನ ನೀವೇನಂತಂದ ಹೇಳಿದ್ರೆ ಮುಂದ್ಗಡೆ ಬರ್ಕೊಡ್ರಿ, ಎಲ್ಲಾದ್ರೂ ಬರ್ಕೊಡ್ರಿ. ನನ್ಗೆ ಪ್ಲೇಸ್ ಇಲ್ಲ ಅಂತಂದ ಹೇಳಿದ್ರೆ ನಾನು ಇಲ್ಲೇ ಬರ್ಕೋತೀನಿ. ಫೂಡಾಬೆ ಅಂತಂದ ಐತಿ. ಓಕೆ ಡನ್. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಸನ್ಸ್ ಬರ್ತ್ಡೇ ಟುಡೇ ಅಂತಂದ ಐತೆ. ಸನ್ಸ್ ಬರ್ತ್ಡೇ ಟುಡೇ, ಸನ್ಸ್ ಬರ್ತ್ ಡೇ ಟುಡೇ ಅಂತಂದ ಐತೆ. ಸೊ ಇದನ್ನ ಏನ್ ಕೋಡ್ ಅಂತಂದ್ ಮಾಡಿದಾರ ನೋಡ್ರಿ, ಈಸ್ ಕೋಡೆಡ್ ಆಸ್ ಅಂತಂದ ಐತೆ ನೋಡ್ರಿ. ಈಸ್ ಕೋಡೆಡ್ ಆಸ್ ಲಾ ಫೂಜಾ ಅಂತಂದ ಐತೆ. ಲಾ ಫೂಜಾ ಅಂತಂದ ಐತೆ. ಇದು ಎಫ್ ಎ, ಲಾ ಫೂಜಾ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಟುಡೇ ಅವರ್ ಮ್ಯಾಚ್ ಅಂತಂದ ಐತೆ. ಟುಡೇ ಅವರ್ ಮ್ಯಾಚ್ ಅಂತಂದೈತೆ. ಸೊ ಇದನ್ನ ಏನ್ ಕೋಡ್ ಮಾಡಿದಾರಪ್ಪ ಅಂತಂದ ಹೇಳಿದ್ರೆ ಹಿ ಡೇ ಲಾ ಅಂತಂದ್ ಮಾಡಿದಾರೆ. ಏನಂತ ಮಾಡಿದಾರ ಇಲ್ಲಿ ನೋಡ್ರಿ, ಕರೆಕ್ಟ್ ಆಗಿ ನೋಡ್ರಿ, ಹಿ ಡಾ ಲಾ ಅಂತ ಮಾಡಿದಾರೆ. ಸೊ ನಾವ್ ಈ ರೀತಿಯಾಗಿ ಬರ್ಕೊಂಡ್ವಾ. ನಮ್ದು ಫಸ್ಟ್ ಸ್ಟೆಪ್ ಏನು ಸರ್, ಈ ಮೂರು ಲೈನ್ ಅಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಅಂತಂದೈತೆ, ರೆಡ್ ಅಂತ ಬರ್ಕೊಂಡಿದೀವಲ್ಲ, ಇದನ್ನ ಕೋಡ್ ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಬರ್ದಿದ್ದಾರೆ. ನಾವು ಫಸ್ಟ್ ಸರ್ ಯಾವ್ದ್ರಲ್ಲಿ ಮೂರಲ್ಲೂ ಯಾವ್ದು ಕಾಮನ್ ಐತಿ ಅಂತ ನೋಡ್ಬೇಕು. ಸರ್ ಅವರ್ ಕಾಮನ್ ಐತೆ, ಸನ್ಸ್ ಕಾಮನ್ ಐತೆ, ಕಾರ್ ಕಾಮನ್ ಐತೆ, ಯಾವ್ದಾದ್ರು ಕಾಮನ್ ಐತೆ ಸರ್ ಇಲ್ರಿ. ಮೂರ್ ಲೈನ್ ಅಲ್ಲಿ ಏನಂತಂದ ಹೇಳಿದ್ರೆ ಒಂದೇ ಇರೋದು, ಯಾವ್ದು ಕಾಮನ್ ಇಲ್ರಿ. ಇವಾಗ ನಾವೇನ್ ಮಾಡ್ಬೇಕು ಸರ್, ಈ ನೆಕ್ಸ್ಟ್ ಯಾವ್ದು ಕಾಮನ್ ಐತೆ ಅಂತ ನೋಡ್ಕೋಬೇಕು. ನಾವು ಫಸ್ಟ್ ಮತ್ತು ಸೆಕೆಂಡ್ ಎರಡ್ ಲೈನ್ ಅಷ್ಟು ತಗೊಳ್ಳೋಣ ಫಸ್ಟ್. ಇವಾಗ ಇಲ್ಲಿ ನೋಡ್ರಿ, ಸನ್ಸ್ ಅನ್ನೋದೇನಪ್ಪಾ ಅಂತಂತ ಹೇಳಿದ್ರೆ ಕಾಮನ್ ಐತೆ. ಇಲ್ಲಿ ಏನೈತೆ ಅಂತಂತ ಹೇಳಿದ್ರೆ ಸನ್ಸ್ ಅನ್ನೋದೇನಂತಂತ ಹೇಳಿದ್ರೆ ಕಾಮನ್ ಐತೆ. ಇದೇನಪ್ಪಾ ಅಂತಂತ ಹೇಳಿದ್ರೆ ಕಟ್ ಆಗತ್ತೆ, ನಾವು ಅದನ್ನ ತೆಗೆದು ಬಿಡೋಣ. ಸನ್ಸ್ ಅನ್ನೋದು ಕಾಮನ್ ಆಯ್ತಪ್ಪ ಅಂತಂದ ಹೇಳಿದ್ರೆ ಈ ಎರಡು ಲೈನ್ ಅಲ್ಲಿ ತಗೊಂಡಿದೀವಲ್ಲ, ಈ ಎರಡು ಲೈನ್ ಅಲ್ಲಿ ಕೋಡ್ ಯಾವ್ದು ಕಾಮನ್ ಐತಿ ನೋಡ್ಬೇಕು. ಇವಾಗ ಫೂ ಕಾಮನ್ ಐತಾ? ಎಸ್ ಸರ್, ಫೂ ಕಾಮನ್ ಐತ್ರಿ. ಅದಾದ ನಂತರ ನೆಕ್ಸ್ಟ್ ಡಾ ಲಾ ಬಿ, ಸೊ ಯಾವ್ದು ಕಾಮನ್ ಇಲ್ಲ ಸರ್. ಇದೊಂದ್ ಮಾತ್ರ ಕಾಮನ್ ಐತೆ ಅಂತಂದ ಹೇಳಿದ್ರೆ ಸನ್ಸ್ ಏನಪ್ಪಾ ಅಂತಂದ ಹೇಳಿದ್ರೆ ಕೋಡ್ ಏನಾಗತ್ತ, ಫೂ ಅಂತಂದ ಆಗತ್ತ. ಇದು ಮಾತ್ರ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಇಲ್ಲಿ ನೋಡ್ರಿ, ಈ ಎರಡು ಲೈನ್ ಅಲ್ಲಿ ಸನ್ಸ್ ಅನ್ನೋದು ಕಾಮನ್ ಐತೆ. ಅದನ್ನ ಏನ್ ಮಾಡಿದ್ವಿ ಅಂತಂತ ಹೇಳಿದ್ರೆ ಕಡ್ತಾ ಹೊಡೆದು ನಾವು ತೆಗೆದು ಇಟ್ಕೊಂಡ್ವಿ. ಸೊ ಅದೇ ತರ ಕೋಡ್ ಅಲ್ಲಿ ಕೂಡ ಏನಂತಂದ ಹೇಳಿದ್ರೆ ಯಾವ್ದು ಕಾಮನ್ ಐತಿ ನೋಡ್ರಿ, ಎಫ್ ಯು ಅನ್ನೋದು ಏನಂತಂದ ಹೇಳಿದ್ರೆ ಕಾಮನ್ ಐತಿ. ಸೊ ಇಲ್ಲೂ ಕಾಮನ್ ಇರಬೇಕು, ಇಲ್ಲೂ ಕಾಮನ್ ಇರಬೇಕು. ಅದೇನಂತಂದ ಹೇಳಿದ್ರೆ ಕೋಡ್ ಆಗತ್ತ. ಸನ್ಸ್ ಕೋಡ್ ಏನಾಗತ್ತ, ಎಫ್ ಯು ಅಂತಂದ ಆಗತ್ತ. ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್. ಸೊ ನೆಕ್ಸ್ಟ್ ಯಾವ್ದು ಕಾಮನ್ ಐತೆ, ಇದ್ರಲ್ಲಿ ಯಾವ್ದು ಕಾಮನ್ ಐತಾ? ಇಲ್ಲ ಸರ್. ನೆಕ್ಸ್ಟ್ ರೀ ಸರ್, ಸೆಕೆಂಡ್ ಲೈನ್ ಮತ್ತು ಥರ್ಡ್ ಲೈನ್ ನೋಡ್ರಿ. ಇಲ್ಲಿ ನೋಡ್ರಿ, ಸೆಕೆಂಡ್ ಲೈನ್ ಥರ್ಡ್ ಲೈನ್ ಅಲ್ಲಿ ಸರ್ ಟುಡೇ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ಕಾಮನ್ ಐತ್ರಿ. ಸೊ ಬರ್ಕೊಳ್ರಿ, ಟುಡೇ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ಕಾಮನ್ ಐತೆ. ಓಕೆ ಡನ್. ಸೇಮ್ ಅದೇ ತರ ನೋಡ್ರಿ, ಇದ್ರಲ್ಲಿ ಯಾವ್ದು ಕಾಮನ್ ಐತೆ, ಲಾ. ಇಲ್ಲಿ ಉಳ್ದಿರೋದು ಯಾವ್ದಂತಂದ ಹೇಳಿದ್ರೆ ಲಾ ಜಾ ಅಂತಂದೈತೆ. ಇಲ್ಲಿ ಹಿ ಡೇ ಲಾ ಅಂತಂದೈತೆ. ಸರ್ ಲಾ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ಎರಡು ಕಡೆ ಕಾಮನ್ ಐತೆ. ಸೊ ಅದೇನಾಗತ್ತೆ ಅಂತಂದ ಹೇಳಿದ್ರೆ ನಮ್ದು ಕೋಡ್ ಆಗತ್ತೆ ನೋಡ್ರಿ. ಟುಡೇ ಅನ್ನೋದೇನಂತಂದ ಹೇಳಿದ್ರೆ ಎರಡರಲ್ಲಿ ಉಳ್ದಿರೋದು, ಎರಡರಲ್ಲಿ ಏನಂತಂದ ಹೇಳಿದ್ರೆ ಕಾಮನ್ ಇರೋದ್ರಿಂದ ಇಲ್ಲಿ ಕೋಡ್ ಅಲ್ಲೂ ಯಾವ್ದು ಕಾಮನ್ ಐತೆ ನೋಡ್ಬೇಕು. ಸರ್ ಎಲ್ ಎ ಅನ್ನೋದೇನಂತಂದ ಹೇಳಿದ್ರೆ ಎರಡರಲ್ಲೂ ಕಾಮನ್ ಐತೆ. ಟುಡೇ ಅನ್ನೋದಕ್ಕೆ ಏನಪ್ಪಾ ಅಂತಂದ ಹೇಳಿದ್ರೆ ಲಾ ಅನ್ನೋದು ಕಾಮನ್ ಆಗುತ್ತ. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸೊ ಮತ್ತೇನೇನ್ ಕಾಮನ್ ಐತೆ ನೀವ್ ಹಂಗ ಹುಡ್ಕ್ಯಾಡ್ಬೇಕಷ್ಟೇ. ಮತ್ತೇನು ಏನೇನ್ ಉಳಿದೈತಿ ಅಂತ ನೋಡ್ಲೇಬೇಕು ಕಂಪಲ್ಸರಿ. ಸರ್ ಇಲ್ಲಿ ನೋಡ್ರಿ, ಸರ್ ಇವಾಗ ಏನಂತಂದ ಹೇಳಿದ್ರೆ ಮತ್ತೆ ಯಾವ್ದು ಕಾಮನ್ ಇಲ್ರಿ. ಸರ್ ಫಸ್ಟ್ ಲೈನು ಮತ್ತೇನಂತಂದ ಹೇಳಿದ್ರೆ ಥರ್ಡ್ ಲೈನ್ ನೋಡ್ರಿ. ಸೊ ಇಲ್ಲಿ ನೋಡ್ರಿ, ಫಸ್ಟ್ ಲೈನು ಆಮೇಲೆ ಥರ್ಡ್ ಲೈನು ನೋಡ್ರಿ ಅಂತಂದ ಹೇಳಿದ್ರೆ ಸರ್ ಇಲ್ಲಿ ಅವರ್ ಮತ್ತು ಅವರ್ ಅಂತಂದ ಹೇಳಿ ಕಾಮನ್ ಐತ್ರಿ. ಅವರ್ ಅನ್ನೋದೇನಂತಂದ ಹೇಳಿದ್ರೆ ಕಾಮನ್ ಐತೆ, ತಗೊಂಡ್ರ ಅದನ್ನ. ಸೊ ಇವಾಗ ಫಸ್ಟ್ ಲೈನು ಮತ್ತು ಥರ್ಡ್ ಲೈನ್ ಅಲ್ಲಿ ಉಳ್ದಿರೋದು ಯಾವ್ದು, ಡಿ ಏನೋದು ಉಳ್ದೈತೆ, ಬಿ ಏನೋದು ಉಳ್ದೈತೆ, ಹಿ ಡಾ ಅಂತ ಉಳ್ದೈತೆ. ಇಲ್ಲಿ ಕಾಮನ್ ಇರೋದು ಯಾವ್ದು ಸರ್, ಡಾ ಅನ್ನೋದೇನಂತಂದ ಹೇಳಿದ್ರೆ ಕಾಮನ್ ಆಯ್ತು. ಸೊ ಇಲ್ಲಿ ಡಾ ಅನ್ನೋದೇನಪ್ಪಾ ಅಂತಂತ ಹೇಳಿದ್ರೆ ನೀವು ಸೊ ಹೊರಗಡೆ ತಗೊಂಡ್ರಿ. ಇನ್ನು ಉಳ್ದಿರೋದು ಯಾವ್ದು ಸರ್, ಇಲ್ಲಿ ಕಾರ್ ಅಂತ ಒಂದು ಉಳ್ದೈತೆ, ಇಲ್ಲಿ ಬಿ ಅಂತ ಉಳ್ದೈತೆ, ಕಾರ್. ಅದಾದ ನಂತರ ಬಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಬಿನ ಎಚಿನ ಅದು ಬಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಸರ್ ಬರ್ತ್ಡೇ ಅಂತ ಉಳ್ದೈತ್ರಿ ನೋಡ್ರಿ. ಸರ್ ಬರ್ತ್ಡೇ ಅಂತ ಉಳ್ದೈತ್ರಿ, ಇಲ್ಲಿ ಜಾ ಅಂತ ಉಳ್ದೈತ್ರಿ. ಸರ್ ಮ್ಯಾಚ್ ಅನ್ನೋದ್ ಏನಂತಂದ ಹೇಳಿದ್ರಿ ನೋಡ್ರಿ. ಸರ್ ಮ್ಯಾಚ್ ಉಳ್ದೈತ್ರಿ, ಇಲ್ಲಿ ಏನಂತಂದ ಹೇಳಿದ್ರ ಎಚ್ ಇ ಅಂತ ಉಳ್ದೈತ್ರಿ. ಮ್ಯಾಚ್ ಅಂತ ಉಳ್ದೈತ್ರಿ. ಸೊ ಇಲ್ಲಿ ಎಚ್ ಇ ಅಂತ ಉಳ್ದೈತ್ರಿ. ಇಲ್ಲಿ ನಮ್ಗೆ ಏನ್ ಕೇಳಿದಾರ, ಕಾರ್ ಮ್ಯಾಚ್ ಅಂತ ಕೇಳಿದಾರ. ಕಾರ್ ಮ್ಯಾಚ್ ಏನಂತಂದ ಹೇಳಿದ್ರೆ ಯಾವ ಕೋಡ್ ಬರುತ್ತ, ಕಾರ್ದ್ ಏನೈತಿ. ಸೊ ಏನಾದ್ರು ಬರ್ಕೋಬಹುದು ನೀವು. ಕಾರ್ದ್ ಬಿಇ ಅಂತಂದೈತಿ, ಮ್ಯಾಚ್ ಇದ್ ಏನಂತಂದ ಹೇಳಿದ್ರೆ ಎಚ್ ಇ ಅಂತಂದೈತಿ. ಬಿಇ ಎಚ್ ಇ ಅಂತ ಇಲ್ಲಾದ್ರು ಐತಾ, ಬಿಇ ಎಚ್ ಇ ಇಲ್ಲೂ ಇಲ್ಲ. ಡಿ ಎ ಎಚ್ ಇ ಐತಿ, ಇಲ್ಲಿ ಎಫ್ ಯು ಬಿ ಐತಿ, ಇಲ್ಲ ಎಲ್ ಎ ಎಚ್ ಇ ಐತಿ. ಇಲ್ಲಿ ನೋಡ್ರಿ, ಎಚ್ ಇ ಬಿಇ ಅವ್ರ ಬಿಇ ಎಚ್ ಇ ಅಂತಂದೈತೆ. ಲಾಸ್ಟ್ ಆಪ್ಷನ್ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ನಮ್ದ ಕ್ಲಿಯರ್ ಆಗಿ ಏನಂತಂದ ಹೇಳಿದ್ರೆ ನಮ್ಗೆ ಕರೆಕ್ಟ್ ಆಗತ್ತ. ಸೊ ಇಲ್ಲಿ ಎಲ್ರಿಗೂ ಅರ್ಥ ಆಯ್ತಾ?
ಸೊ ಫಸ್ಟ್ ಏನ್ ಮಾಡ್ಕೊಂಡ್ವಿ ನಾವು ಕರೆಕ್ಟ್ ಆಗಿ ನೋಡ್ಕೊಳ್ರಿ. ಫಸ್ಟ್ ಏನ ಎಲ್ಲಾ ಬರ್ಕೊಂಡ್ವಿ. ಸೆಕೆಂಡ್ ಏನ ಮೂರಲ್ಲೂ ಕಾಮನ್ ಐತೆ ಚೆಕ್ ಮಾಡಿದ್ವಿ. ಮೂರಲ್ಲಿ ಏನಂತ ಹೇಳಿದ್ರೆ ಕಾಮನ್ ಇರ್ಲಿಲ್ಲ. ಸೊ ಅದಾದ ನಂತರ 2 ಲೈನ್ ಅಷ್ಟೇ ತಗೊಂಡ್ವಿ. ಯಾವ್ದು ಫಸ್ಟ್ ಮತ್ತು ಸೆಕೆಂಡ್ ಅಷ್ಟೇ ತಗೊಂಡು ಅದ್ರಲ್ಲಿ ಸನ್ಸ್ ಅನ್ನೋದು ಕಾಮನ್ ಇತ್ತು. ಅದಾದ ನಂತರ ಸೇಮ್ ಕೋಡ್ ಒಳಗಡೆ ಏನಂತ ಹೇಳಿದ್ರೆ FU ಅನ್ನೋದು ಏನಂತ ಹೇಳಿದ್ರೆ 2ರಲ್ಲೂ ಕಾಮನ್ ಇತ್ತು. ಸೊ ಯಾವ್ದು ಕಾಮನ್ ಇರುತ್ತಲ್ಲ ಅದೇನಂತ ಹೇಳಿದ್ರೆ ಅದರದ್ದು ಕೋಡ್ ಆಗಿರುತ್ತೆ. ಸನ್ಸ್ ಕೋಡ್ ಏನಾಯ್ತು FU ಅಂತಂದಾಯ್ತು. ಅದಾದ ನಂತರ ನೆಕ್ಸ್ಟ್ ನೋಡಿದ್ವಿ ಈ 2 ಲೈನ್ ಅಲ್ಲಿ ಯಾವ್ದಾದ್ರು ಮತ್ ಕಾಮನ್ ಇದಾವ ಅಂತಂದೇಳಿ ಯಾವ್ದು ಇರ್ಲಿಲ್ಲ. ಅವಾಗ ಏನ್ ಮಾಡಿದ್ವಿ ಅಂತಂದ ಹೇಳಿದ್ರೆ ಸೆಕೆಂಡ್ ಮತ್ತು ಥರ್ಡ್ ನೋಡಿದ್ವಿ. ಅದರಲ್ಲಿ ಟುಡೇ ಅನ್ನೋದು ಏನಂತ ಹೇಳಿದ್ರೆ ಕಾಮನ್ ಇತ್ತು. ಸೇಮ್ ಅದೇ ತರ ಏನಂತ ಹೇಳಿದ್ರೆ ಕೋಡ್ ಅಲ್ಲೂ ಕೂಡ ಏನಂತ ಹೇಳಿದ್ರೆ ಸೊ ಸೆಕೆಂಡ್ ಥರ್ಡ್ ನೋಡಿದ್ವಿ. ಅದ್ರಲ್ಲಿ ಯಾವ್ದು ಕಾಮನ್ ಇತ್ತಪ್ಪ ಅಂತಂದ ಹೇಳಿದ್ರೆ LA ಅನ್ನೋದು ಕಾಮನ್ ಇತ್ತು. ಅದಕ್ಕೆ ಟುಡೇಗೆ ಏನಂತ ಹೇಳಿದ್ರೆ ಲಾ ಅನ್ನೋದು ಏನಾಗತ್ತೆ ಅಂತಂದ ಹೇಳಿದ್ರೆ LA ಅನ್ನೋದು ಕೋಡ್ ಆಯ್ತು. ಅದಾದ ನಂತರ ನೆಕ್ಸ್ಟ್ ಸೆಕೆಂಡ್ ಮತ್ತು ಥರ್ಡ್ ಲೈನ್ ಅಲ್ಲಿ ನೋಡಿದ್ವಿ ಮತ್ತೆ ಯಾವ್ದಾದ್ರು ಕಾಮನ್ ಆಯ್ತಾ? ಸೊ ಯಾವ್ದು ಕಾಮನ್ ಇರ್ಲಿಲ್ಲ. ಅವಾಗ ಏನ್ ಮಾಡಿದ್ವಿ ಅಂತಂದ ಹೇಳಿದ್ರೆ ಫಸ್ಟ್ ಮತ್ತು ಥರ್ಡ್ ಲೈನ್ ಅಲ್ಲಿ ಚೆಕ್ ಮಾಡಿದ್ವಿ ಮತ್ತೆ. ಸರ್ ಅದರಲ್ಲಿ ಅವರು ಮತ್ತು ಅವರ್ ಅನ್ನೋದು ಏನಂತ ಹೇಳಿದ್ರೆ ಇನ್ನು ಉಳಿದಿರೋದ್ರಲ್ಲಿ ಕಾಮನ್ ಇತ್ತು ಅವರ್. ಸೇಮ್ ಅದೇ ತರ ಏನಂತ ಹೇಳಿದ್ರೆ ಫಸ್ಟ್ ಮತ್ತು ಥರ್ಡ್ ಏನ್ ಮಾಡಿದ್ವಿ ಅಂತಂದ ಹೇಳಿದ್ರೆ ಮತ್ತೊಂದ್ ಸಾರಿ ಚೆಕ್ ಮಾಡಿದ್ವಿ ಯಾವ್ದು ಕಾಮನ್ ಐತಿ ಉಳಿದಿರೋದ್ರಲ್ಲಿ. ಸರ್ ಇಲ್ಲೂ DA ಇತ್ರಿ, ಇಲ್ಲೂ DA ಇತ್ತು. ಅದನ್ನ ಏನಂತಂದ ಹೇಳಿದ್ರೆ ಅವರ್ದು ಕೋಡ್ ಆಯ್ತು. ಇನ್ನು ಉಳಿದಿರೋದು ಯಾವ್ದು ಕಾರ್ದ್ ಏನಾಯ್ತು ಅಂತಂದ ಹೇಳಿದ್ರೆ BE ಅಂತಂದಾಯ್ತು. ಸೊ ಮ್ಯಾಚ್ ಏನಾಯ್ತು ಅಂತ ಹೇಳಿದ್ರೆ HE ಅಂತಂದಾಯ್ತು. ಬರ್ತ್ಡೇದ್ ಏನಾಯ್ತು ಅಂತಂದ ಹೇಳಿದ್ರೆ JA ಅಂತಂದಾಯ್ತು. ಸೊ ಇಷ್ಟೆಲ್ಲ ಬರ್ದ್ವಾ. ಸೊ ಅದಾದ ನಂತರ ನಮ್ಗೆ ಏನ್ ಕೇಳಿದಾನ ಕಾರ್ ಮ್ಯಾಚ್ ಏನಂತ ಹೇಳಿದ್ರೆ ಕೋಡ್ ಕೇಳಿದಾನ. ನಮ್ದು ಇಲ್ಲಿ BEHE ಅಂತ ಬಂತು. ನಮ್ಗೆ BEHE ಅಂತ ಕೊಟ್ಟಿಲ್ಲ, ಇದನ್ನ ಉಲ್ಟಾ ಕೊಟ್ಟಿದ್ದಾನೆ HEBE ಅಂತ ಕೊಟ್ಟಿದ್ದಾನ. ಅದ್ ನಮ್ಗೆ ಆನ್ಸರ್ ಆಯ್ತು. ಉಳಿದಿದ್ದು ಯಾವ್ದ್ರಲ್ಲೂ ಕೂಡ ಏನಂತ ಹೇಳಿದ್ರೆ ಆನ್ಸರ್ ಇಲ್ಲ. ಸೊ ಈ ತರ ಏನಂತ ಹೇಳಿದ್ರೆ ನಾವು ಕ್ವಶನ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡ್ರಿ. ಸೊ ಇದು ಫೆಬ್ರವರಿ 6ನೇ ತಾರೀಕು ನಡೆದಿರೋದು. ಎಸ್ ಸೇಮ್ ಅದೇ ತರ ಏನಂತ ಹೇಳಿದ್ರೆ ಇಲ್ಲಿ ಬರ್ಕೊಡ್ರಿ. ನೆಕ್ಸ್ಟ್ ಏನೈತೆ ಅಂತಂದ ಹೇಳಿದ್ರೆ ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಟ್ಯಾಂಗೋ ಈಸ್ ಅ ಡ್ಯಾನ್ಸ್ ಅಂತ ಬರ್ಕೊಂಡಿದ್ದಾರೆ. ಟ್ಯಾಂಗೋ ಈಸ್ ಡ್ಯಾನ್ಸ್ ಅಂತ ಬರ್ಕೊಂಡಿದ್ದಾರೆ. ಓಕೆ ಡನ್. ಸೊ ನಮ್ ಕರ್ನಾಟಕದ್ದು ಡ್ಯಾನ್ಸ್ ಫಾರ್ಮ್ ಯಾವ್ದು, ಆಮೇಲೆ ಕೇರಳದ ಯಾವ್ದು, ತಮಿಳ್ನಾಡ್ದು ಯಾವ್ದು, ಆಂಧ್ರ ಪ್ರದೇಶದ ಯಾವ್ದು ಅಂತಂದ ಹೇಳಿ ನಂಗೆ ಮೆಸೇಜ್ ಹಾಕಿ. ತುಂಬಾ ಇಂಪಾರ್ಟೆಂಟ್, ಜಾಸ್ತಿ ಕ್ವಶನ್ಸ್ ಗಳು ಬರ್ತಿದಾವೆ. ಸೊ ಇದನ್ನ ಏನ್ ಬರ್ಕೋದಿದ್ದಾರೆ ಅಂತಂದ ಹೇಳಿದ್ರೆ ಡಿ ಬೇಲೆ ಅಂತ ಬರ್ಕೊಂಡಿದ್ದಾರೆ. ಸೊ ಇದನ್ನ ಟ್ಯಾಂಗೋ ಇಸ್ ಅ ಡ್ಯಾನ್ಸ್ ಅನ್ನೋದನ್ನ ನಾವ್ ಏನಂತಂದ ಹೇಳಿದ್ರೆ ಕೋಡಿಂಗ್ ಅಲ್ಲಿ ಡಿ ಬೇಲೆ BE ಅಂತಂದ ಹೇಳಿ ಈ ರೀತಿಯಾಗಿ ಬರ್ಕೊಂಡಿದಾರ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಹೋದ್ರೆ ಡ್ಯಾನ್ಸ್ ಈಸ್ ಅ ಪ್ರಾಕ್ಟೀಸ್ ಅಂತ ಬರ್ದಿದ್ದಾರೆ. ನೆಕ್ಸ್ಟ್ ಡ್ಯಾನ್ಸ್ ಈಸ್ ಪ್ರಾಕ್ಟೀಸ್ ಅಂತಂದೈತೆ. ಸೊ ಏನಂತಂದೈತೆ ಡ್ಯಾನ್ಸ್ ಈಸ್ ಅ ಪ್ರಾಕ್ಟೀಸ್ ಅಂತಂದೈತೆ. ಸೊ ಇದನ್ನ ಏನ್ ಬರ್ಕೊಂಡಿದಾರಪ್ಪ ಅಂತಂದ ಹೇಳಿದ್ರೆ ಲೇ ಬೇಕೆ ಅಂತಂದ್ ಬರ್ಕೊಂಡಿದಾರೆ. ಇಲ್ಲಿ ನೋಡ್ರಿ ಏನಂತ ಬರ್ಕೊಂಡಿದಾರ ಲೇ ಬೇಕೆ ಅಂತಂದ ಹೇಳಿ ಬರ್ಕೊಂಡಿದಾರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಲೆಟ್ಸ್ ಡ್ಯಾನ್ಸ್ ಅಂತಂದೈತೆ. ಲೆಟ್ಸ್ ಡ್ಯಾನ್ಸ್ ಅಂತಂದೈತೆ. ಲೆಟ್ಸ್ ಡ್ಯಾನ್ಸ್ ಅನ್ನ ಏನಂತ ಬರ್ಕೊಂಡಿದಾರೆ ಕೋಡ್ ಅಲ್ಲಿ ನೋಡ್ರಿ. ಲೆಟ್ಸ್ ಡ್ಯಾನ್ಸ್ ಈಸ್ ಕೋಡೆಡ್ ಆಸ್ ಏನಂತಂದ ಹೇಳಿದ್ರೆ ರೇ ಲೇ ಅಂತಂದ ಹೇಳಿ ಬರ್ಕೊಂಡಿದಾರೆ. ಸೊ ಇಲ್ಲಿ ಬರ್ಕೊಂಡಿರೋದನ್ನೆಲ್ಲ ನೋಡ್ಕೊಂಡ್ವಿ, ಉಳಿದಿದ್ದೆಲ್ಲ ಬಿಡ್ರಿ ಅದನ್ನ. ಸೊ ಉಳಿದಿದ್ದು ಏನಂತಂದ ಹೇಳಿದ್ರೆ ಪ್ರಾಕ್ಟೀಸ್ ಏನು ಅಂತಂದ್ ಕ್ವಶನ್ ಕೇಳಿದಾರೆ. ಸೊ ಅದನ್ನ ನಾವು ಸಾಲ್ವ್ ಮಾಡೋಣ. ಅದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು ನಾವು, ಸರ್ ಫಸ್ಟ್ ಏನ್ ನಮ್ದು ಸ್ಟೆಪ್ ಮೂರಲ್ಲೂ ಕಾಮನ್ ಇರೋದು ಯಾವ್ದು ನೋಡ್ಬೇಕು. ಸೊ ಟ್ಯಾಂಗೋ ಅನ್ನೋದು ಕಾಮನ್ ಐತಾ, ಈಸ್ ಅನ್ನೋದು 2ರಲ್ಲಿ ಮಾತ್ರ ಐತೆ. ಸರ್ ನೋಡ್ರಿ ಡ್ಯಾನ್ಸ್ ಅನ್ನೋದು ಕಾಮನ್ ಐತೆ. ಹಾ ಸರ್ ಐತ್ರಿ. ಸರ್ ಇಲ್ಲೂ ಡ್ಯಾನ್ಸ್ ಐತ್ರಿ, ಇಲ್ಲೂ ಡ್ಯಾನ್ಸ್ ಐತ್ರಿ, ಇಲ್ಲೂ ಡ್ಯಾನ್ಸ್ ಐತಿ. ಅಂದ್ರೆ 3ರಲ್ಲೂ ಏನಂತ ಹೇಳಿದ್ರೆ ಡ್ಯಾನ್ಸ್ ಕಾಮನ್ ಐತೆ. ಸೊ ಇಲ್ಲಿ ನಾವ್ ಏನಂತ ಹೇಳಿದ್ರೆ ಡ್ಯಾನ್ಸ್ ಅಂತಂದ್ ಬರ್ಕೊಂಡ್ವಿ. ಇವಾಗ ಇದನ್ನ ಚೆಕ್ ಮಾಡ್ಬೇಕು ನಾವು. ಚೆಕ್ ಮಾಡ್ರ ನೋಡ್ರಿ. ಸೊ ಇದರಲ್ಲಿ 3ರಲ್ಲೂ ಕಾಮನ್ ಇರ್ಬೇಕು. ಯಾಕ 3ರಲ್ಲೂ ಕಾಮನ್ ತಗೊಂಡಿದ್ವಿ. 1, 2, 3 ಲೈನ್ ಕನ್ಸಿಡರ್ ಮಾಡಿದ್ವಿ. 3 ಲೈನ್ ಡ್ಯಾನ್ಸ್ ಅನ್ನೋದು ಕಾಮನ್ ಐತೆ. ಕೋಡ್ 3 ಲೈನ್ ಅಲ್ಲೂ ಕಾಮನ್ ಇರ್ಬೇಕು ಯಾವ್ದಾದ್ರು ಒಂದು. ಡೇ ಅನ್ನೋದು ಕಾಮನ್ ಐತೆ ನೋಡ್ರಿ, ಇಲ್ಲ. ಸರ್ BE ಅನ್ನೋದು ಕಾಮನ್ ಐತೆ, ಇಲ್ಲ. BE 2ರಲ್ಲಿ ಮಾತ್ರ ಐತೆ. LE ಅನ್ನೋದ, ಸರ್ LE ಇಲ್ಲಿ ಐತ್ರಿ, ಇಲ್ಲಿ ಐತ್ರಿ, ಇಲ್ಲಿ ಐತಿ. ಅಂದ್ರ ಸೊ ಇಲ್ಲಿ ನೋಡ್ರಿ LE ಅನ್ನೋದು ಏನಂತ ಹೇಳಿದ್ರೆ 3 ಲೈನ್ ಕಾಮನ್ ಇರೋದ್ರಿಂದ ಡ್ಯಾನ್ಸ್ ಕೋಡ್ ಏನಾಗತ್ತ ಅಂತಂದ ಹೇಳಿದ್ರೆ LE ಅಂತಂದಾಗತ್ತ. ಸೊ ಇಟ್ಸ್ ಕ್ಲಿಯರ್ ಆಯ್ತಾ. 3 ಲೈನ್ ತಗೊಂಡ್ವಿ, ಅದ್ರಲ್ಲಿ ಯಾವ್ದು ಕಾಮನ್ ವರ್ಡ್ ಅಂತ ನೋಡಿದ್ವಿ, ಡ್ಯಾನ್ಸ್ ಅಂತಂದಿತ್ತು. ಅದ್ರ ಕೋಡ್ಗಳಲ್ಲಿ 3 ಲೈನ್ ಅಲ್ಲಿ ಯಾವ್ದು ಕಾಮನ್ ಅಂತ ನೋಡಿದ್ವಿ. ಸೊ LE ಅಂತಂದಿತ್ತು. ಸರ್ ನಿಮ್ಗೆ ಕ್ವಶನ್ ಬರುತ್ತೆ, ಸರ್ ಇದ್ರ ವರ್ಡ್ ಅಲ್ಲಿ 3 ಲೈನ್ ಅಲ್ಲೂ ಕಾಮನ್ ಕೊಡ್ತಾರ್ರಿ, ಅದಾದ ನಂತರ ನೆಕ್ಸ್ಟ್ ಕೋಡ್ ಅಲ್ಲಿ 2 ಲೈನ್ ಅಲ್ಲಿ ಮಾತ್ರ ಕಾಮನ್ ಇತ್ತಂದ್ರ ಆ ತರ ಕ್ವಶನ್ ಬರಂಗಿಲ್ಲ. ಟೆನ್ಷನ್ ತಗೊಳಕ್ ಹೋಗ್ಬಿಡ್ರಿ. ಓಕೆ. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಅಲ್ಲ, ಇನ್ನು ಬಿಡಿಸ್ಬೇಕು. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ 3ರಲ್ಲಿ ಕಾಮನ್ ಐತಾ ಯಾವ್ದಾದ್ರು, ಸರ್ ಇಲ್ರಿ. ಅದಾದ ನಂತರ ಓನ್ಲಿ 1 ಮತ್ತು 2ನೇದಷ್ಟ ಲೈನ್ ಕನ್ಸಿಡರ್ ಮಾಡ್ರಿ. ಇದ್ರಲ್ಲಿ ಯಾವ್ದು ಕಾಮನ್ ಐತೆ. ಸೊ 1 ಮತ್ತು 2 ಟ್ಯಾಂಗೋ ಅನ್ನೋದೈತಾ, ಇಲ್ಲ. ಸರ್ ಈಸ್ ಅನ್ನೋದೈತಾ, ಹಾ ಸರ್ ಈಸ್ ಅನ್ನೋದೈತ್ರಿ.
ಈಸ್ ಅನ್ನೋದಿದ್ರೆ ಓನ್ಲಿ ಫಸ್ಟ್ ಸೆಕೆಂಡ್ ಲೈನ್ ಅಷ್ಟ ತಗೊಳ್ರಿ, ಯಾವ್ದು ಉಳ್ದಿರೋದ್ರಲ್ಲಿ ಇದು ಆಲ್ರೆಡಿ ಮಾಡ್ಬಿಟ್ಟಿದೀವಿ. ಸೊ ಇವೆಲ್ಲ ಹೋಗ್ಬಿಟ್ಟೈತಿ. ಇನ್ನು ಉಳ್ದಿರೋದ್ರಲ್ಲಿ ಡೇ ಬೇ ಅಂತಂದೈತಿ, ಬೇಕೆ ಅಂತಂದೈತಿ. ಇಲ್ಲಿ ನೋಡ್ರಿ ಬೇ ಅನ್ನೋದೇನಂತಂದ್ ಹೇಳಿದ್ರೆ ಎರಡರಲ್ಲೂ ಕಾಮನ್ ಐತೆ. ಅಂದ್ರ ಈಸ್ ಏನಪ್ಪಾ ಅಂತಂದ್ ಹೇಳಿದ್ರ ಕೋಡ್ ಏನಾಗತ್ತ ಅಂತಂದ್ ಹೇಳಿದ್ರೆ ಬೇ ಅಂತಂದಾಗತ್ತ, BE. ಎಲ್ರು ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮತ್ತೆಲ್ಲಾದ್ರೂ ಈಗ ನೋಡ್ರಿ ಇಲ್ಲಿ ಯಾವ್ದು ಕಾಮನ್ ಇಲ್ಲ. ಅದಾದ ನಂತರ ಸೆಕೆಂಡ್ ಮತ್ತು ಥರ್ಡ್ ಲೈನ್ ಕನ್ಸಿಡರ್ ಮಾಡ್ರಿ. ಸೆಕೆಂಡ್ ಅಂಡ್ ಥರ್ಡ್ ಲೈನ್ ಕನ್ಸಿಡರ್, ಇಲ್ಲಿ ಪ್ರಾಕ್ಟೀಸ್ ಅಂತ ಉಳಿದೈತಿ, ಲೆಟ್ಸ್ ಅಂತ ಉಳಿದೈತಿ. ಸೊ ಯಾವ್ದು ಕಾಮನ್ ಇಲ್ಲ. ಕಾಮನ್ ಇಲ್ಲ ಅಂತಂದ್ ಹೇಳಿದ್ರೆ ಏನ್ ಬರ್ಕೊಬೇಕು, ಟ್ಯಾಂಗೋ ಅನ್ನೋದಕ್ಕೆ ಉಳ್ದಿರೋದು ಯಾವ್ದು DE ಅನ್ನೋದೇನಂತಂದ್ ಹೇಳಿದ್ರೆ ಕೋಡ್ ಆಗತ್ತ. ನೆಕ್ಸ್ಟ್ ಪ್ರಾಕ್ಟೀಸ್ ಸೆಕೆಂಡ್ ಲೈನ್ ಅಲ್ಲಿ. ಸೊ ಪ್ರಾಕ್ಟೀಸ್ ಒಂದ ಉಳ್ದೈತೆ, ಇದ್ರದ್ದೇನಪ್ಪಾ ಅಂತಂದ್ ಹೇಳಿದ್ರೆ ಕೋಡ್ ಏನಾಗತ್ತ, KE ಅಂತಂದಾಗತ್ತ. ಸೊ ಅದಾದ ನಂತರ ಲೆಟ್ಸ್ ಅನ್ನೋದೈತ್ ನೋಡ್ರಿ, ಲೆಟ್ಸ್ ಲಾಸ್ಟ್. ಲೆಟ್ಸ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕೋಡ್ ಏನಾಗತ್ತ, RE ಅಂತ ಆಗತ್ತ. ನಮ್ಗೆ ಏನ್ ಕೇಳಿದಾರ, ಪ್ರಾಕ್ಟೀಸ್ ಕೇಳಿದಾರ. ಪ್ರಾಕ್ಟೀಸ್ ಕೋಡ್ ಏನೈತಿ ಅಂತಂದ್ ಹೇಳಿದ್ರೆ KE ಅಂತಂದೈತೆ. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕು. ಅದಾದ ನಂತರ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ನೋಡ್ರಿ. 64 64ನೇ ಪೇಜ್ ಅಲ್ಲಿ 6ನೇ 6th ಫೆಬ್ರವರಿ ನಡೆದಿರುವಂತಹ ಕ್ವಶನ್ ಪೇಪರ್. ಎಸ್. ಸೊ ಇವಾಗ ಏನಂತಂದ್ ಹೇಳಿದ್ರೆ ನಾವು ಕೇರ್ಫುಲ್ ಆಗಿ ಮಾಡೋಣ. ಸೊ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗತ್ ನೋಡ್ರಿ. ಸೊ ಆಲ್ರೆಡಿ ಎಲ್ರಿಗೂ ಅರ್ಥ ಆಗಿದೆ ಅಂತ ನೋಡ್ಕೊಂತೀನಿ. ಸೊ ಇನ್ನ ಕೋಡ್ ಲ್ಯಾಂಗ್ವೇಜ್ ರೆಡ್ ರಿಬ್ಬನ್ ಈಸ್ ಕೋಡೆಡ್ ಆಸ್ ಅಂತಂದೈತೆ. ರೆಡ್ ರಿಬ್ಬನ್, ರೆಡ್ ರಿಬ್ಬನ್ ಅನ್ನ ಏನಂತ ಬರ್ಕೊಂಡಿದಾರೆ ಅಂತಂದ್ ಹೇಳಿದ್ರ, ಸೊ ಏನಂತ ಬರ್ಕೊಂಡಿದ್ದಾರೆ ಚೆಕ್ ಮಾಡ್ರಿ. CUDU ಅಂತ ಬರ್ಕೊಂಡಿದ್ದಾರೆ. ಏನಂತ ಬರ್ಕೊಂಡಿದ್ದಾರೆ, CUDU ಅಂತ ಬರ್ಕೊಂಡಿದ್ದಾರೆ. ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ, ಆಪಲ್ ಈಸ್ ರೆಡ್ ಅಂತಂದೈತೆ. ನೆಕ್ಸ್ಟ್ ಏನೈತಿ, ಆಪಲ್ ಈಸ್ ರೆಡ್ ಅಂತಂದೈತೆ. ಇದನ್ನ ಏನ್ ಕೋಡ್ ಬರ್ಕೊಂಡಿದಾರ, NU ಅಂತ ಬರ್ಕೊಂಡಿದ್ದಾರೆ. NU ಸಾರಿ, ಇಲ್ಲಿ ಬೇರೆ ಸ್ಕೆಚ್ ಬರ್ಕೊಬೇಕು. NUCU ಸಾರಿ NUMUCU ಅಂತಂದ್ ಬರ್ಕೊಂಡಿದ್ದಾರೆ. ಓಕೆ ಡನ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ರಾಡಿಶ್ ಈಸ್ ವೈಟ್ ಅಂತಂದೈತೆ. ರಾಡಿಶ್ ಈಸ್ ವೈಟ್ ಅಂತಂದೈತೆ. ಓಕೆ ಡನ್. ಸೊ ಇದನ್ ಕೋಡ್ ಏನಂತ ಬರ್ಕೊಂಡಿದಾರೆ ನೋಡ್ರಿ, ರಾಡಿಶ್ ಈಸ್ ವೈಟ್ ನ ಈಸ್ ಕೋಡೆಡ್ ಆಸ್ MUKURU ಅಂತಂದ್ ಬರ್ಕೊಂಡಿದ್ದಾರೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಈಟ್ ರಾಡಿಶ್ ಅಂತಂದೈತೆ. ಈಟ್ ರಾಡಿಶ್, EAT ಈಟ್ ರಾಡಿಶ್ ಅಂತಂದೈತೆ. ಸೊ ಇದನ್ನ ಏನ್ ಬರ್ಕೊಂಡಿದಾರೆ ನೋಡ್ರಿ. ಸೊ ಅದನ್ನ ಕೋಡ್ ಏನಂತ ಬರ್ಕೊಂಡಿದಾರೆ ಅಲ್ಲಿ, ಈಟ್ ರಾಡಿಶ್ ಈಸ್ ಕೋಡೆಡ್ ಆಸ್ RUPU ಅಂತಂದ್ ಬರ್ಕೊಂಡಿದಾರ. ನೆಕ್ಸ್ಟ್ ವಾಟ್ ಈಸ್ ದ ಕೋಡ್ ಫಾರ್ ವೈಟ್ ಅಂತಂದ್ ಕೇಳಿದಾರ. ಅದಕ್ಕಿಂತ ಮುಂಚೆ ನಾವು ಸಾಲ್ವ್ ಮಾಡ್ಕೊಬೇಕು. ಮೊದಲಿಗೆ ಸಾಲ್ವ್ ಮಾಡ್ಕೋಬೇಕಂದ್ರೆ ಫಸ್ಟ್ ಸ್ಟೆಪ್ ಏನ್ ನಮ್ದು ಈ ತರ ಬರ್ಕೊಂಡ್ವಿ. ಸೆಕೆಂಡ್ ಸ್ಟೆಪ್ ಏನ್, 4 ಲೈನ್ ಅಲ್ಲಿ ಕಾಮನ್ ಇರೋದು ಯಾವ್ದು ಐತೆ ಅಂತ ನೋಡ್ಬೇಕು. ಇವಾಗ ರೆಡ್ ಅನ್ನೋದು ಕಾಮನ್ ಐತಾ, ಇಲ್ಲ. ರಿಬ್ಬನ್ ಅನ್ನೋದು ಕಾಮನ್ ಐತಾ, ಇಲ್ಲ. ಮುಗೀತು, 4 ಲೈನ್ ಅಲ್ಲಿ ಯಾವ್ದು ಕಾಮನ್ ಇಲ್ಲ. ಈಗ ನೆಕ್ಸ್ಟ್ ನೋಡ್ರಿ, ಯಾವ್ದಾದ್ರು ಮತ್ 3 ಲೈನ್ ಅಲ್ಲಿ 2 ಲೈನ್ ಅಲ್ಲಿ ಕಾಮನ್ ಇರೋದು ಯಾವ್ದಾದ್ರು ಐತಾ. ಇಲ್ಲಿ ರಾಡಿಶ್ ಐತಿ, ಇಲ್ಲಿ ರಾಡಿಶ್ ಐತಿ, ಇಲ್ಲಿ ಈಸ್ ಐತಿ, ಇಲ್ಲಿ ಈಸ್ ಐತಿ, ಇಲ್ಲಿ ರೆಡ್ ಐತಿ, ಇಲ್ಲಿ ರೆಡ್ ಐತಿ. ಎರಡೆರಡು ಲೈನ್ ಅಲ್ಲಿ ಮಾತ್ರ ಕಾಮನ್ ಐತಿ. ಫಸ್ಟ್ ಏನ್ ಮಾಡ್ರಿ ಅಂದ್ರೆ, ಫಸ್ಟ್ ಸೆಕೆಂಡ್ ಮಾತ್ರ ಏನಂತಂದ್ ಹೇಳಿದ್ರೆ ಕನ್ಸಿಡರ್ ಮಾಡ್ರಿ. ಅದ್ರಲ್ಲಿ ಯಾವ್ದು ವರ್ಡ್ ಕಾಮನ್ ಐತಿ, ಸರ್ ರೆಡ್ ಅನ್ನೋದು ಏನಂತಂದ್ ಹೇಳಿದ್ರೆ ಕಾಮನ್ ಐತ್ರಿ. ಡನ್, ಗುಡ್. ಸೊ ಅದಾದ ನಂತರ ಈ 2 ಲೈನ್ ಗಳಲ್ಲಿ ಏನಂತಂದ್ ಹೇಳಿದ್ರೆ ಯಾವ ಕೋಡ್ ಕಾಮನ್ ಐತಿ ನೋಡ್ರಿ. ಇವಾಗ ಸರ್ CUDU NUMUCU ಅಂತಂದ್ರೆ, ಸರ್ CUCU ಅನ್ನೋದು ಏನಂತಂದ್ ಹೇಳಿದ್ರೆ ಕಾಮನ್ ಐತ್ರಿ. ಡನ್. ಸೊ ರೆಡ್ ಕೋಡ್ ಏನಾಯ್ತು, CU ಅಂತಂದಾಯ್ತು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸೊ ಅದೇ ಲೈನ್ ಅಲ್ಲಿ ಸೊ 2ನೇ ಲೈನ್ ಅಲ್ಲಿ ಮತ್ತೆ ಯಾವ್ದಾದ್ರು ಕಾಮನ್ ಐತೆ, ಇಲ್ಲ, ಕಾಮನ್ ಇಲ್ಲ. ಸೊ ಇವಾಗ ನಾವೇನ್ ಮಾಡೋಣ ಅಂತಂದ್ ಹೇಳಿದ್ರ, ಸೊ ಸೆಕೆಂಡ್ ಲೈನ್ ಆಮೇಲೆ ಥರ್ಡ್ ಲೈನ್ ಕನ್ಸಿಡರ್ ಮಾಡೋಣ. ಯಾವ್ದಾದ್ರು ಕನ್ಸಿಡರ್ ಮಾಡ್ರೋ ನೀವು, ನಡೀತೈತಿ. ಉಳ್ದಿರೋದ್ ಯಾವ್ದು, ಆಪಲ್ ಈಸ್ ಉಳ್ದೈತಿ. ಇಲ್ಲಿ ನೋಡ್ರಿ, ಆಪಲ್ ಈಸ್ ಅಂತಂದೈತಾ, ಇಲ್ಲ 3 ಲೈನ್ ಅಲ್ಲೂ ಐತಾ, ಇಲ್ಲ ಸರ್. ಸೊ ಇಲ್ಲಿ ಈಸ್ ಅಂತಂದೈತ್ರಿ, ಇಲ್ಲೂ ಈಸ್ ಅಂತಂದೈತ. ಓಕೆ, 2 ಲೈನ್ ಅಲ್ಲಿ ಅಂತಂದ ಹೇಳಿದ್ರೆ ಈಸ್ ಅಂತಂದೈತ. ಇವಾಗ ಈ 2 ಲೈನ್ ಕನ್ಸಿಡರ್ ಮಾಡ್ರಿ. ಸೊ ಉಳ್ದಿರೋ ಕೋಡ್ ಅಲ್ಲಿ ಯಾವ್ದು ಕಾಮನ್ ಐತಿ, ಸರ್ NU ಐತ್ರಿ, ಇಲ್ಲಿ ಇಲ್ರಿ. MU ಅಂತ, ಸರ್ ಇಲ್ಲಿ MU ಐತ್ರಿ, ಇಲ್ಲೂ MU ಐತಿ. ಸೊ ಅಂದ್ರೆ ಈಸ್ ಕೋಡ್ ಏನಾಯ್ತು ಅಂತಂದ ಹೇಳಿದ್ರೆ MU ಆಯ್ತು. ಓಕೆ ಡನ್. ಸೊ ಅದಾದ ನಂತರ ನೆಕ್ಸ್ಟ್ ಕನ್ಸಿಡರ್ ಮಾಡ್ರಿ, ಯಾವ್ದಾದ್ರು ಕನ್ಸಿಡರ್ ಮಾಡ್ರಿ. ಸೊ ಇಲ್ಲಿ ಆಪಲ್ ಅನ್ನೋದು ಎಲ್ಲಾದ್ರೂ ಕಾಮನ್ ಐತಾ, ರಿಬ್ಬನ್ ಅನ್ನೋದು ಇಲ್ಲಿ ಉಳ್ದಿರೋದ್ರ ಎಲ್ಲಾದ್ರೂ ಕಾಮನ್ ಐತಾ, ಇಲ್ಲ ಸರ್. ಇಲ್ಲಿ ರಾಡಿಶ್ ಅನ್ನೋದು ಕಾಮನ್ ಐತಾ, ಹ್ಞೂ ಸರ್ ಐತ್ರಿ. ಇಲ್ಲೂ ರಾಡಿಶ್ ಐತ್ರಿ, ಇಲ್ಲೂ ರಾಡಿಶ್. 3rd ಮತ್ತು 4th ಲೈನ್ ಅಲ್ಲಿ ಬರ್ಕೊಳ್ರಿ, ರಾಡಿಶ್ ಅಂತಂದ್ ಬರ್ಕೊಂಡ್ರಿ. ಸೊ ರಾಡಿಶ್ ಇದು ಮತ್ತು ಈ ಲೈನ್ ಅನ್ನ ಕನ್ಸಿಡರ್ ಮಾಡ್ರಿ. ಉಳ್ದಿರೋದ್ರಲ್ಲಿ ಯಾವ್ದು ಕಾಮನ್ ಐತೆ, KU, ಇಲ್ಲ RU, ಸರ್ ಐತ್ರಿ. RU ಇಲ್ಲಿ ಐತ್ರಿ, RU ಇಲ್ಲಿ ಐತು. ಅಂದ್ರೆ ರಾಡಿಶ್ ಕೋಡ್ ಏನಾಯ್ತು ಅಂತಂದ್ ಹೇಳಿದ್ರೆ RU ಆಯ್ತು. ಮತ್ತೆ ಯಾವ್ದಾದ್ರು ಕಾಮನ್ ಇರೋದೈತಾ ಇಲ್ಲಿ, ಸರ್ ಯಾವ್ದು ಕಾಮನ್ ಇಲ್ರಿ. ಇನ್ನು ಉಳ್ದಿರೋದ್ ಯಾವ್ದು, ರಿಬ್ಬನ್.
ರಿಬ್ಬನ್ ಫಸ್ಟ್ ಲೈನ್ ಅಲ್ಲಿ ಉಳಿದಿರೋ ಕೋಡ್ ಯಾವುದು DU. ಸೊ ಅದು ಇದು ಆಯ್ತು. ಸೊ ಅದಾದ ನಂತರ ನೆಕ್ಸ್ಟ್ ಲೈನ್ ಅಲ್ಲಿ ನೋಡ್ರಿ ಆಪಲ್ ಅಂತಂದು ಉಳ್ದೈತೆ. ಸೊ ಆಪಲ್ ಕೋಡ್ ಏನಾಗತ್ತೆ ನೋಡ್ರಿ ಉಳಿದಿರೋದು NU. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇಲ್ಲಿ ಥರ್ಡ್ ಲೈನ್ ಅಲ್ಲಿ ವೈಟ್ ಅಂತಂದು ಉಳ್ದೈತೆ. ವೈಟ್ ಕೋಡ್ ಯಾವ್ದು ಉಳ್ದೈತಿ ಇಲ್ಲಿ KU ಅಂತಂದು ಉಳ್ದೈತೆ. ಸೊ ಅದಾದ ನಂತರ ಲಾಸ್ಟ್ ನೋಡ್ರಿ ಈಟ್ ಅಂತಂದೈತೆ. ಅದ್ರದ್ದು ಏನಂತಂದ ಹೇಳಿದ್ರೆ ಉಳ್ದಿರೋದು PU ಅಂತಂದು ಉಳ್ದೈತೆ. ಸೊ ಇಲ್ಲಿ ನೋಡ್ರಪ್ಪ, ಅಂದ್ರೆ ನಮ್ಗೆ ಇಲ್ಲಿ ಕೇಳಿರೋದೇನು ಸರ್ ವೈಟ್ ಕೋಡ್ ಯಾವ್ದು ಅಂತಂದ ಹೇಳಿ KU ಅಂತಂದ ಹೇಳಿದ್ರೆ ನಮ್ದು ಆನ್ಸರ್ ಆಗತ್ತ. ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇನ್ನೊಂದು ಕ್ವಶನ್ ಮಾಡೋಣ. ಎಸ್, ಯು ಆರ್ ಅ ಕೈಂಡ್ ಅಂತಂದೈತೆ. ಏನಂತಂದೈತಿ ಯು ಆರ್ ಅ ಕೈಂಡ್, ಬರ್ಕೊಡ್ರಿ. ಯು ಆರ್ ಕೈಂಡ್ ಅಂತಂದೈತೆ, ನನ್ ಜೊತೆ ಬರ್ಕೊಡ್ರಿ. ಸೊ ಇದನ್ನ ಏನ್ ಕೋಡ್ ಮಾಡಿದಾರೆ ನೋಡ್ರಿ, ಈಸ್ ಕೋಡೆಡ್ ಆಸ್ ಏನಂತ ಕೋಡ್ ಬರೆದಿದ್ದಾರೆ, ಯು ಆರ್ ಕೈಂಡ್ ಅನ್ನ ಈಸ್ ರಿಟರ್ನ್ ಆಸ್ ಹ್ಯಾಟ್ ಮೀ ಗಾ ಅಂತಂದೇಳಿ, ಸಾರಿ ಹೇಟ್ ಮೀ ಗಾ, ಅದು ಯಾವ್ದಾದ್ರು ಹ್ಯಾಟ್ HATME ಗಾ ಅಂತಂದೈತೆ. ಓಕೆ ಡನ್. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಏನ್ ಬರ್ದಾರ ನೋಡಿ, ಶಿ ಈಸ್ ಸ್ಮಾರ್ಟ್ ಅಂತಂದೈತೆ. ಶಿ ಈಸ್ ಸ್ಮಾರ್ಟ್ ಅಂತಂದೈತೆ. ಸೊ ಇದನ್ ಕೋಡ್ ಏನಂತ ಬರ್ಕೊಂಡಿದಾರ ನೋಡ್ರಿ, ಶಿ ಈಸ್ ಸ್ಮಾರ್ಟ್ ಏನಂತ ಕೋಡ್ ಬರ್ದಿದಾರ, FE ಇಲ್ಲಿ ನೋಡ್ರಿ FETANOU ಅಂತ ಬರ್ಕೊಂಡಿದ್ದಾರೆ. ಡನ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಶಿ ಈಸ್ ಕೈಂಡ್ ಅಂತಂದೈತೆ. ಶಿ ಈಸ್ ಕೈಂಡ್ ಅಂತಂದೈತೆ. ಶಿ ಈಸ್ ಕೈಂಡ್. ಸೊ ಇದನ್ನ ಏನ್ ಕೋಡ್ ಬರ್ಕೊಂಡಿದಾರ ನೋಡ್ರಿ, FETAGA ಅಂತ ಬರ್ಕೊಂಡಿದ್ದಾರೆ. ಆಮೇಲೆ ವಾಟ್ ಈಸ್ ದ ಕೋಡ್ ಫಾರ್ ಕೈಂಡ್ ಅಂತ ಕೇಳಿದಾರೆ. ಇವಾಗ ನಾವೇನ್ ಮಾಡ್ಕೊಬೇಕು, ಫಸ್ಟ್ ಸ್ಟೆಪ್ ನಮ್ದು, ಮೂರು ಲೈನ್ ಅಲ್ಲಿ ಯಾವ್ದಾದ್ರು ಕಾಮನ್ ಐತಾ ಅಂತ ನೋಡ್ಕೊಬೇಕು. ಸೊ ಇಲ್ಲಿ ಯಾವ್ದಾದ್ರು ಕಾಮನ್ ಐತಾ, ಸರ್ ಇಲ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕು, ಸರ್ 2 ಲೈನ್ ಅನ್ನ ತಗೊಳ್ರಿ, ಅಥವಾ ನೋಡ್ರಿ 2 ಲೈನ್ ಅನ್ನ ತಗೊಳ್ರಿ. ಫಸ್ಟ್ ಲೈನ್ ಸೆಕೆಂಡ್ ಲೈನ್ ತಗೊಳ್ರಿ, ಯಾವ್ದಾದ್ರು ಕಾಮನ್ ಐತೆ, ಸರ್ ಯಾವ್ದು ಇಲ್ರಿ. ಆಮೇಲೆ ಸೆಕೆಂಡ್ ಮತ್ತು ಥರ್ಡ್ ತಗೊಳ್ರಿ, ಸರ್ ಶಿ ಅನ್ನೋದು ಕಾಮನ್ ಐತ್ರಿ, ಇಲ್ಲೂ ಶಿ ಅನ್ನೋದು ಕಾಮನ್ ಐತಿ, ಇಲ್ಲೂ ಈಸ್ ಅನ್ನೋದು ಕಾಮನ್ ಐತಿ, ಇಲ್ಲಿ ಈಸ್ ಅನ್ನೋದು ಕಾಮನ್ ಐತಿ. ಅದಾದ ನಂತರ ನೋಡ್ರಿ, ಸರ್ ಇಲ್ಲಿ FE ಅನ್ನೋದು ಕಾಮನ್ ಐತಿ, ಇಲ್ಲೂ FE ಐತಿ, ಇಲ್ಲೂ TA ಐತಿ, ಇಲ್ಲೂ TA ಐತಿ. ಇಲ್ಲಿ ನೋಡ್ರಿ ಶೀದೇನಪ್ಪಾ ಅಂತಂದ ಹೇಳಿದ್ರೆ, ಈ ರೀತಿಯಾಗಿ 2 ಲೈನ್ ಅಲ್ಲಿ 2 ಕಾಮನ್ ಇತ್ತು ಅಂತಂದ ಹೇಳಿದ್ರೆ ಇಲ್ಲಿ ನಮ್ಗೆ ಏನಾಗತ್ತ ಅಂತಂದ ಹೇಳಿದ್ರೆ ಕೋಡ್ FETA. ಸೊ ಇದ್ರ ಯಾವ್ದಾದ್ರು ಬರ್ಬೋದು. ಈಸ್ ಕೂಡ ಏನಂತಂದ ಹೇಳಿದ್ರೆ FETA ಯಾವ್ದಾದ್ರು ಬರ್ಬೋದು. ಸೊ ಇಲ್ಲಿ FE ಬಂದ್ರೆ ಇಲ್ಲಿ TA ಆಗತ್ತಾ, ಇಲ್ಲಿ ನೋಡ್ರಿ. ಸೊ ಇಲ್ಲಿ FE ಬಂದ್ರೆ ಇಲ್ಲಿ TA ಆಗತ್ತಾ, ಇದಕ್ಕೆ ಏನಾದ TA ಬಂತಂದ ಹೇಳಿದ್ರೆ FE ಆಗತ್ತ. ಇಲ್ಲಿ ಏನಂತಂದ ಹೇಳಿದ್ರೆ ನಾವು ಈ ರೀತಿಯಾಗಿ ಬರಿತೀವಿ. ಸೊ ಅದ್ರ ಕೆಳಗಡೆ ಇರೋದು ಬರೆಯಲ್ಲ, ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಬರಿತೀವಿ. ಶಿ ಎಲ್ಲಾದ್ರೂ ಕಾಮನ್, ಇಲ್ಲೂ 2 ಕಾಮನ್ ಇದ್ದು, ಇಲ್ಲೂ ಎಲ್ಲಾದ್ರೂ ಕಾಮನ್ ಇತ್ತು ಅಂತಂದ ಹೇಳಿದ್ರೆ FE ಆರ್ TA ಯಾವ್ದಾದ್ರು ಒಂದಾಗತ್ತ ಅಂತಂದ ಹೇಳಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಉಳಿದಿರೋದ್ ಲೈನ್ ಗಳಲ್ಲಿ ಯಾವ್ದಾದ್ರು ಕಾಮನ್ ಐತೆ ನೋಡ್ರಿ ಮತ್ತ. ಸೊ ಸರ್ ಇಲ್ಲಿ ನೋಡ್ರಿ ಫಸ್ಟ್ ಲೈನ್ ಥರ್ಡ್ ಲೈನ್ ತಗೊಳ್ರಿ, ಸರ್ ಇಲ್ಲೂ ಕೈಂಡ್ ಐತ್ರಿ, ಇಲ್ಲೂ ಕೈಂಡ್ ಐತೆ. ಸೊ ಅದಾದ ನಂತರ ಫಸ್ಟ್ ಲೈನ್ ಮತ್ತು ಥರ್ಡ್ ಲೈನ್ ಅಲ್ಲಿ ಯಾವ್ದು ಕಾಮನ್ ಐತೆ ನೋಡ್ರಿ, GA ಕಾಮನ್ ಐತೆ. ಸೊ ಅದಾದ ನಂತರ ನಮ್ದು ಕೈಂಡ್ ಏನಪ್ಪಾ ಅಂತಂದ ಹೇಳಿದ್ರೆ ಆನ್ಸರ್ ಏನಾಗತ್ತಂದ್ರೆ GA ಅಂತಂದ ಆಗತ್ತ, ನಮ್ಗೆ ಆನ್ಸರ್ ಬರುತ್ತೆ. ಉಳ್ದಿರೋದೇನಪ್ಪಾ ಅಂತಂದ ಹೇಳಿದ್ರೆ, ಸೊ ಇಲ್ಲಿ UR ಅನ್ನೋದ್ ಏನಂತಂದ ಹೇಳಿದ್ರೆ ಹೇಟ್ ಮಿ ಅಂತ ಆಗತ್ತ, ಇಲ್ಲಿ ಸ್ಮಾರ್ಟ್ ಅನ್ನೋದ್ ಏನಂತಂದ ಹೇಳಿದ್ರೆ NUU ಅಂತಂದ ಆಗತ್ತ. ಸೊ ಈ ರೀತಿಯಾಗಿ ನಮ್ಗೆ ಏನ್ ಮಾಡ್ತಾರ ಅಂದ್ರೆ ಕ್ವಶನ್ಸ್ ಗಳನ್ನ ಕೇಳ್ತಾರ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ 38. ಸೊ ಇಲ್ಲೊಂದ್ ಏನಪ್ಪಾ ಅಂತಂದ ಹೇಳಿದ್ರೆ ಕ್ವಶನ್ ಐತೆ. ಎಸ್, ಸೊ ಇಲ್ಲಿ ನೋಡ್ರಿ ಶಿ ವಿಲ್ ಕಮ್ ಅಂತಂದೈತೆ. ಶಿ ವಿಲ್ ಕಮ್ ಅಂತಂದೈತೆ. ಸೊ ಇದನ್ ಕೋಡ್ ಏನ್ ಬರ್ಕೊಂಡಿದಾರ ಅಂತಂದ ಹೇಳಿದ್ರೆ ಏನಂತ ಬರ್ಕೊಂಡಿದಾರ ನೋಡ್ರಿ, ಸೊ UDE ಅಂತಂದ್ ಬರ್ಕೊಂಡಿದ್ದಾರೆ. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಬರ್ಕೊಂಡಿದಾರ ನೋಡ್ರಿ, ನೆಕ್ಸ್ಟ್ ಏನೈತಿ ವರ್ಡ್ ಕಮ್ ಅಂಡ್ ಈಟ್ ಅಂತಂದೈತೆ. ಕಮ್ ಅಂಡ್ ಈಟ್ ಅಂತಂದೈತೆ. ಇದನ್ ಕೋಡ್ ಏನ್ ಬರ್ಕೊಂಡಿದಾರ, ಇದು ಹೋಲ್ಬಿಟ್ಟು ಸೊ ಏನಂತ ಬರ್ಕೊಂಡಿದಾರ, TEVUMA ಅಂತಂದ್ ಬರ್ಕೊಂಡಿದಾರೆ. ಓಕೆ ಡನ್. ಸೊ ಅದಾದ ನಂತರ ಮತ್ತೆ ಏನು ವರ್ಡ್ ಕೊಟ್ಟಿದಾರೆ ನೋಡ್ರಿ, ಆಲ್ ವಿಲ್ ಈಟ್ ಅಂತಂದೈತೆ. ಆಲ್ ವಿಲ್ ಈಟ್ ಅಂತಂದೈತೆ. ಸೊ ಇದನ್ನ ಏನಂತ ಬರ್ಕೊಂಡಿದಾರ ನೋಡ್ರಿ, ಸೊ ಮಾ ನು ಜಾ ಅಂತಂತ ಹೇಳಿ ಬರ್ಕೊಂಡಿದಾರೆ. ಆಮೇಲೆ ವಾಟ್ ಈಸ್ ದ ಕೋಡ್ ಫಾರ್ ಆಲ್ ಅಂತ ಕೇಳಿದಾರೆ.
ಸೊ ಅದಕ್ಕಿಂತ ಮುಂಚೆ ನಮ್ದೇನು ಸ್ಟೆಪ್ಗಳು ಒಂದು ಬರ್ಕೊಂಡ್ವಿ. ಸೆಕೆಂಡ್ 3 ಲೈನ್ ಅಲ್ಲಿ ಯಾವ್ದಾದ್ರು ಕಾಮನ್ ಐತಿ ಅಂತ ನೋಡಿದ್ವಿ. ನೋಡ್ರಿ ಚೆಕ್ ಮಾಡ್ರಿ, ಯಾವ್ದಾದ್ರು ಒಂದಾದ್ರು ಕಾಮನ್ ಐತಾ? ಸರಿ ಇಲ್ರಿ, ಇದ ಅಲ್ಲ. ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ 2 ಲೈನ್ ಅನ್ನ ಕನ್ಸಿಡರ್ ಮಾಡ್ರಿ, ಯಾವ್ದಾದ್ರು 2 ಲೈನ್. ಸೊ ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಕನ್ಸಿಡರ್ ಮಾಡ್ತೀನಿ ನಾನು. ಸೊ ಇಲ್ಲಿ ನೋಡ್ರಿ ಯಾವ್ದಾದ್ರು ಕಾಮನ್ ಐತಾ? ಸರ್ ಕಮ್ ಅನ್ನೋದು ಕಾಮನ್ ಐತ್ರಿ, ಇಲ್ಲೂ ಕಮ್ ಐತ್ರಿ, ಇಲ್ಲೂ ಕಮ್ ಐತಿ. ಸೊ ಅದಾದ ನಂತರ ಈ 2 ಕೋಡ್ಸ್ ಗಳಲ್ಲಿ, ಲೈನ್ ಕೋಡ್ಸ್ ಗಳಲ್ಲಿ ಯಾವ್ದಾದ್ರು ಕಾಮನ್, ಯಾವ್ದು ಕಾಮನ್ ಐತ್ರಿ? ಸರ್ ವಿ ಯು ಅಂತ ಕಾಮನ್ ಐತೆ. ಅಂದ್ರೆ ಕಮ್ಮದ್ ಏನಪ್ಪಾ ಅಂತಂತ ಹೇಳಿದ್ರೆ ಕೋಡ್ ಏನಾಯ್ತು? ವಿ ಯು ಅಂತಂದಾಯ್ತು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಈ 2 ಲೈನ್ ಅಲ್ಲಿ ಮತ್ತೆ ಯಾವ್ದಾದ್ರು ಕಾಮನ್ ಐತಾ? ಇಲ್ಲ ಸರ್. ಸೆಕೆಂಡ್ ಮತ್ತು ಥರ್ಡ್ ಲೈನ್ ಕನ್ಸಿಡರ್ ಮಾಡ್ರಿ, ಉಳಿದಿರೋದ್ರಲ್ಲಿ ಯಾವ್ದು ಕಾಮನ್ ಐತೆ? ಸರ್ ಈಟ್ ಅನ್ನೋದು ಕಾಮನ್ ಐತೆ. ಸೊ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಈಟ್ ಅನ್ನೋದು ಕಾಮನ್ ಐತೆ. ಸೊ ಅದಾದ ನಂತರ ಸೇಮ್ ಅದೇ ತರ ನೋಡ್ರಿ, ಸೆಕೆಂಡ್ ಅಂಡ್ ಥರ್ಡ್ ಲೈನ್ ತಗೊಂಡಾಗ ಯಾವ್ದು ಕಾಮನ್ ಐತೆ? ಸರ್ ಇಲ್ಲೂ ಎಂ ಎ ಅನ್ನೋದು ಕಾಮನ್ ಐತೆ. ಅಂದ್ರೆ ಈಟದ್ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ದು ಕೋಡ್ ಏನಾಗತ್ತ? ಎಂ ಎ ಅಂತಂದಾಗತ್ತ. ಇವೆರಡು ಹೋದು. ಸೊ ಇನ್ನು ಉಳಿದಿರೋದ್ರಲ್ಲಿ ನಾವು ಚೆಕ್ ಮಾಡ್ಬೇಕು. ಉಳಿದಿರೋದ್ರಲ್ಲಿ ಮತ್ತೆ ಯಾವ್ದೈತೆ? ಸರ್ ಫಸ್ಟ್ ಲೈನ್ ಥರ್ಡ್ ಲೈನ್ ತಗೊಂಡಾಗ ಸರ್ ವಿಲ್ ಅನ್ನೋದೇನಂತಂದ ಹೇಳಿದ್ರೆ ಕಾಮನ್ ಐತೆ. ವೆರಿ ಗುಡ್. ಸೊ ವಿಲ್ ಅಂತಂದ್ ಬರ್ಕೊಂಡ್ರಿ. ಇದ್ರಲ್ಲಿ ಏನಂತಂದ ಹೇಳಿದ್ರೆ ಫಸ್ಟ್ ಮತ್ತು ಥರ್ಡ್ ಲೈನ್ ಅಲ್ಲಿ ಮತ್ತೆ ಯಾವ್ದು ಕಾಮನ್ ಐತೆ? ಸರ್ ಜೆ ಎ ಅನ್ನೋದು ಕಾಮನ್ ಐತೆ. ಜೆ.ಎ ಏನಂತಂದ ಹೇಳಿದ್ರೆ ವಿಲ್ದ್ ಏನಾಗತ್ತಪ್ಪ ಅಂತಂದ ಹೇಳಿದ್ರೆ ಕೋಡ್ ಆಗತ್ತ. ಇನ್ನು ಉಳಿದಿರೋದು ಯಾವ್ದು? ಶಿಗೆ ಏನಾಗತ್ತೆ? ಎಲ್ಲೂ ಇಲ್ಲ ಕಾಮನ್. ಡಿ ಅಂತಂದಾಗತ್ತ. ಇಲ್ಲಿ ಆಂಡ್ ಉಳಿತು. ಸೊ ಆಂಡ್ ಏನಾಗತ್ತ ಅಂತಂದ ಹೇಳಿ ಉಳಿದಿರೋದು ಯಾವ್ದು? ಟಿ.ಇ ಅಂತಂದ ಹೇಳ್ತೀವಿ. ಸೊ ಅದಾದ ನಂತರ ಆಲ್ ಏನಂತಂದ ಹೇಳಿದ್ರೆ ಉಳಿದಿರೋದು ಯಾವ್ದು ಅಂತಂದ ಹೇಳಿದ್ರೆ ಎನ್.ಯು ಅಂತಂದಾಗತ್ತ. ಸೊ ನಮ್ ಕರೆಕ್ಟ್ ಆನ್ಸರ್ ಏನಂತಂದ ಹೇಳಿದ್ರೆ ಎನ್.ಯು ಅಂತಂದ ಹೇಳ್ತೀವಿ. ಸೊ ಈ ರೀತಿಯಾಗಿ ಏನ್ ಮಾಡ್ಬೇಕಪ್ಪ ಅಂತಂದ ಹೇಳಿದ್ರೆ ನಾವು ಆನ್ಸರ್ಸ್ ಗಳನ್ನ ಹುಡುಕ್ಬೇಕು. ಸೊ ಇದೆಲ್ರಿಗೂ ಅರ್ಥ ಆಯ್ತಾ? ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಕ್ವಶನ್ಸ್ ಗಳಿಗೆ ಆನ್ಸರ್ ನ ಬಿಡಿಸ್ಬೇಕು. ಈಸಿ ಆಯ್ತಾ? ಸೊ ಒಂದ್ ಏನಂತಂದ ಹೇಳಿದ್ರೆ ಪ್ರಾಕ್ಟೀಸ್ ಮಾಡ್ರಿ. ಸೊ ನಾನು ಇನ್ನೊಂದ್ ಏನಂತಂದ ಹೇಳಿದ್ರೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇವಾಗ. ಸೊ ಅಲ್ಲಿ ಏನಂತಂದ ಹೇಳಿದ್ರೆ ಒಂದ್ 2 ಅಥವಾ ಅಷ್ಟೇ ಬಿಡಿಸ್ತೀನಿ. ಉಳಿದೆಲ್ಲ ಏನಂದ್ರೆ ನಿಮ್ಗೆ ಹೋಮ್ ವರ್ಕ್ ಅನ್ನ ಕೊಡ್ತೀನಿ. ಸೊ ಎಲ್ರು ಸಾಲ್ವ್ ಮಾಡಿ ನನ್ಗೆ ಆನ್ಸರ್ಸ್ ಗಳನ್ನ ಹಾಕಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಶ್ರೀರಾಮ್. ಐತಿ. ಇನ್ನ ಕೋಡ್ ಲ್ಯಾಂಗ್ವೇಜ್ ಡಾರ್ಕ್ ಕಲರ್ಸ್ ಅಂತ ಐತಿ ನೋಡ್ರಿ. ಡಾರ್ಕ್ ಕಲರ್ಸ್ ಅನ್ನ ಏನಂತ ಬರ್ಕೊಂಡಿದಾರಪ್ಪ ಅಂತಂದ ಹೇಳಿದ್ರ ಏನಂತ ಬರ್ಕೊಂಡಿದಾರ ಚೆಕ್ ಮಾಡ್ರಿ. ಈಸ್ ಕೋಡೆಡ್ ಆಸ್ YUNU ಅಂತ ಬರ್ಕೊಂಡಿದಾರ. YUNU ಅಂತ ಬರ್ಕೊಂಡಿದಾರ. ಅದಾದ ನಂತರ ಡೇಸ್ ಆರ್ ಬ್ರೈಟ್ ಅನ್ನೋದು ವರ್ಡ್ ಐತೆ. ಡೇಸ್ ಆರ್ ಬ್ರೈಟ್ ಅಂತಂದ ಐತೆ. ಓಕೆ ಡನ್. ಹೆಂಗಾದ್ರೂ ಇರ್ಲಿ ಡೇ ನಮ್ದು. ಸೊ ಏನಂತಂದ ಹೇಳಿದ್ರೆ WUU ಅಂತಂದ ಐತೆ. WU. ಅದಾದ ನಂತರ ಮಸ್ಟ್ TUKU ಅಂತಂದ್ ಕೋಡ್ ಬರ್ಕೊಂಡಿದ್ದಾರೆ. ಓಕೆ ಡನ್. ನೆಕ್ಸ್ಟ್ ನೈಟ್ಸ್ ಆರ್ ಡಾರ್ಕ್. ಎಸ್, ನೆಕ್ಸ್ಟ್ ವರ್ಡ್ ಏನೈತಿ? ನೈಟ್ಸ್ ಆರ್ ಡಾರ್ಕ್ ಅಂತಂದೈತೆ. ಅದೇ ಹೆಂಗಾದ್ರೂ ಇರ್ಲಿ ನಮ್ಗ. ನೆಕ್ಸ್ಟ್ ಕೋಡ್ ಏನ್ ಬರ್ಕೊಂಡಿದಾರ? KUNUPU ಅಂತ ಬರ್ಕೊಂಡಿದಾರ. ಏನಂತ ಬರ್ದಾರ? KUNUPU ಅಂತಂದ್ ಬರ್ಕೊಂಡಿದಾರೆ. ಏನಂತ ಬರ್ಕೊಂಡಿದಾರ? KUNUPU ಅಂತ ಬರ್ಕೊಂಡಿದಾರ. ನೆಕ್ಸ್ಟ್ ನೋಡ್ರಿ ಪೇಂಟ್ ಬ್ರೈಟ್ ಅಂತಂದೈತೆ. ಮತ್ತೊಂದು ವರ್ಡ್ ಕೊಟ್ಟಿದ್ದಾನೆ ಇಲ್ಲಿ. ನೆಕ್ಸ್ಟ್ ನೋಡ್ರಿ ಪೇಂಟ್ ಬ್ರೈಟ್ ಅಂತಂದೈತೆ. ಸೊ ಇದನ್ನೇನ್ ಬರ್ಕೊಂಡಿದಾರಪ್ಪ ಅಂತಂದ ಹೇಳಿದ್ರೆ ಸೊ WURU ಅಂತಂದ್ ಬರ್ಕೊಂಡಿದ್ದಾರೆ. ಸೊ ಇಷ್ಟೆಲ್ರಿಗೂ ಕ್ಲಿಯರ್ ಆಯ್ತಾ? ಎಸ್. ಸೊ ಇವಾಗ ನಮ್ದು ಫಸ್ಟ್ ಸ್ಟೆಪ್ ಏನು? ಸರ್ 4 ಏನಂತಂದ ಹೇಳಿದ್ರೆ ಕಾಮನ್ ಇರೋದು ನೋಡ್ಬೇಕ್ರಿ. ಯಾವ್ದಾದ್ರು ಆಯ್ತಾ? ಡಾರ್ಕ್ ಕಲರ್ಸ್ ಯಾವ್ದು ಕಾಮನ್ ಇಲ್ಲ, ಮುಗಿತ ಅಲ್ಲಿಗೆ. ಇಲ್ಲಿ ಕಾಮನ್ ಇಲ್ಲ ಅಂತಂದ ಹೇಳಿದ್ರೆ 4 ಇರಂಗಿಲ್ಲ ಅಂತಂದ ಹೇಳಿ. ನೆಕ್ಸ್ಟ್ ನೋಡ್ರಿ 2 ಲೈನ್ ಅಷ್ಟೇ ಕನ್ಸಿಡರ್ ಮಾಡ್ರಿ. ಸೊ ಯಾವ್ದಾದ್ರು 2 ಲೈನ್. ಸರ್ ಫಸ್ಟ್ ಸೆಕೆಂಡ್ ಕನ್ಸಿಡರ್ ಮಾಡ್ರಿ, ಯಾವ್ದಾದ್ರು ಕಾಮನ್ ಐತಾ? ಸರ್ ಯಾವ್ದು ಕಾಮನ್ ಇಲ್ರಿ. ನೆಕ್ಸ್ಟ್ ನೋಡ್ರಿ ಸರ್ ಫಸ್ಟ್ ಮತ್ತು ಥರ್ಡ್ ಕಾಮನ್ ಐತ್ರಿ. ಸೊ ಫಸ್ಟ್ ಮತ್ತು ಥರ್ಡ್ ನೋಡ್ರಿ. ಸರ್ ಡಾರ್ಕ್ ಅನ್ನೋದು ಕಾಮನ್ ಐತ್ರಿ. ಸರ್ ಫಸ್ಟ್ ಮತ್ತು ಥರ್ಡ್ ಅಲ್ಲಿ ಡಾರ್ಕ್ ಅನ್ನೋದು ಕಾಮನ್ ಐತಿ. ಇಲ್ಲಿ ಫಸ್ಟ್ ಮತ್ತು ಥರ್ಡ್ ಅಲ್ಲಿ ಯಾವ್ದು ಕೋಡ್ ಕಾಮನ್ ಐತಿ ನೋಡ್ರಿ. ಸರ್ YU ಇಲ್ಲ. ಸರ್ NU ಅನ್ನೋದು ಕಾಮನ್ ಐತ್ರಿ. ಸೊ NU ಅನ್ನೋದು ಕಾಮನ್ ಐತಿ. ಅಂದ್ರ ಡಾರ್ಕ್ ಕೋಡ್ ಏನಾಗತ್ತಪ್ಪ ಅಂತಂದ ಹೇಳಿದ್ರೆ ನಮ್ದು ಇಲ್ಲಿ NU ಅಂತಂದ ಆಗತ್ತ. ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಯಾವ್ದಾದ್ರು ಲೈನ್ ತಗೊಳ್ರಿ. ಸರ್ ನಾನು ಇವಾಗ ಸರ್ ಸೆಕೆಂಡ್ ಮತ್ತು ಥರ್ಡ್ ತಗೊಂತೀನ್ರಿ. ಸರ್ ಸೆಕೆಂಡ್ ಮತ್ತು ಫೋರ್ತ್ ತಗೊಂತೇನ್ರಿ. ಸರ್ ಸೆಕೆಂಡ್ ಮತ್ತು ಫೋರ್ತ್ ಈಸಿ ಐತ್ರಿ. ಸರ್ ಇಲ್ಲೂ ಬ್ರೈಟ್ ಅಂತಂದೈತ್ರಿ, ಇಲ್ಲೂ ಬ್ರೈಟ್ ಅಂತಂದೈತ್ರಿ. ಸೊ ಕಾಮನ್ ಯಾವ್ದು ವರ್ಡ್ ಐತಿ? ಬ್ರೈಟ್ ಅಂತಂದೈತಿ. ಸೊ ಅದಾದ ನಂತರ ನಾನು ಸೆಕೆಂಡ್ ಮತ್ತು ಫೋರ್ತ್ ಅಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಯಾವ್ದು ಕೋಡ್ ಕಾಮನ್ ಐತಿ ಅಂತಂದ್ ಈಗ ನಾನ್ ಚೆಕ್ ಮಾಡ್ಬೇಕು. ಸರ್ ಯಾವ್ದು ಕಾಮನ್ ಐತ್ರಿ? ಸರ್ WU ಅನ್ನೋದು ಏನಂತಂದ ಹೇಳಿದ್ರೆ ಕಾಮನ್ ಐತ್ರಿ. WU ಅನ್ನೋದು ಹೇಳಿ ಕಾಮನ್ ಆಯ್ತು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಚೆಕ್ ಮಾಡ್ಬೇಕಲ್ಲ ಉಳ್ದಿದ್ದು. ಚೆಕ್ ಮಾಡ್ರಿ ನೋಡೋಣ.
ಸರ್ ಇಲ್ಲಿ ಮತ್ತೆ ಯಾವ್ದು ಕಾಮನ್ ಐತ್ರಿ ಸರ್? ಪೇಂಟ್ ಕಾಮನ್ ಐತೆ, ನೈಟ್ಸ್ ಕಾಮನ್ ಐತೆ ಸರ್, ಆರ್ ಕಾಮನ್ ಐತ್ರಿ ಸರ್. ಸೆಕೆಂಡ್ ಮತ್ತು ಥರ್ಡ್ ಲೈನ್ ಅಲ್ಲಿ ಏನಂತಂದ್ ಹೇಳಿದ್ರೆ ಆರ್ ಅನ್ನೋದು ಕಾಮನ್ ಐತ್ರಿ. ಸೊ ಓಕೆ, ಆರ್ ಅಂತಂದ್ ಬರ್ಕೊಂಡ್ರಿ ಸರ್. ಈಗ ಮತ್ತೆ ಸೆಕೆಂಡ್ ಮತ್ತೆ ಏನಂತಂದ್ ಹೇಳಿದ್ರೆ ಥರ್ಡ್ ಲೈನ್ ಅಲ್ಲಿ ನಾವು ಚೆಕ್ ಮಾಡ್ಬೇಕು ಇವಾಗ ಯಾವ್ದು ಮತ್ ಕಾಮನ್ ಐತಿ ಸರ್. ಕೆ ಯು ಅನ್ನೋದು ಕಾಮನ್ ಐತ್ರಿ. ಸೊ ಅಂದ್ರೆ ನಮ್ಗೆ ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಕೆ ಯು ಅನ್ನೋದು ಕೋಡ್ ಆಯ್ತು. ಇನ್ನು ಉಳ್ದಿರೋದ್ ಯಾವ್ದು ಕಲರ್ಸ್ ಅನ್ನೋದೈತೆ, ಅದಕ್ಕೆ ಏನಾಯ್ತು ಇಲ್ಲಿ ಉಳ್ದಿರೋದ್ ಯಾವ್ದು ವಾಯು ಫಸ್ಟ್ ಲೈನ್ ಅಲ್ಲಿ. ಸೊ ಅದಾದ ನಂತರ ಸೆಕೆಂಡ್ ಲೈನ್ ಅಲ್ಲಿ ಡೇಸ್ ಅಂತಂದ್ ಉಳ್ದೈತೆ. ಸೊ ಅದ್ರದ್ದು ಕೋಡ್ ಏನಾಯ್ತು ಟಿ ಯು ಅಂತಂದ್ ಆಯ್ತು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಥರ್ಡ್ ಲೈನ್ ಅಲ್ಲಿ ನೈಟ್ಸ್ ಅಂತಂದ್ ಉಳ್ದೈತೆ. ಸೊ ನೈಟ್ಸ್ ಕೋಡ್ ಏನಾಯ್ತು ಪಿ ಯು ಅಂತಂದ್ ಆಯ್ತು. ಅದಾದ ನಂತರ ಲಾಸ್ಟ್ ಏನಪ್ಪಾ ಪೇಂಟ್ ಉಳಿತು. ಪೇಂಟ್ ಏನಂತಂದ್ ಹೇಳಿದ್ರೆ ಕೋಡ್ ಇಲ್ಲಿ ಉಳಿದಿರೋದು ಆರ್ ಯು ಅಂತಂದ್ ಹೇಳಿ. ನಮ್ಗೆ ಕ್ವಶನ್ ಏನ್ ಕೇಳಿದಾರ ಸರ್, ಕಲರ್ಸ್ ಕೋಡ್ ಯಾವ್ದು ಅಂತ ಕೇಳಿದಾರೆ. ಕಲರ್ಸ್ ಕೋಡ್ ಯಾವ್ದು ಇಲ್ಲಿ ಐತ್ ನೋಡ್ರಿ. ಕಲರ್ಸ್ ಕೋಡ್ ಯಾವ್ದು ವೈ ಯು. ಕಲರ್ಸ್ ಕೋಡ್ ಏನಪ್ಪಾ ಅಂತಂದ್ ಹೇಳಿದ್ರೆ ವೈ ಯು. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವ್ದೈತಿ ನೋಡ್ರಿ, ಇಲ್ಲಿ ಚೆಕ್ ಮಾಡಿರಿ, ಇಲ್ಲಿ ಬರ್ದಿದ್ದೇನೆ ವಾಯು ಏನಂತಪ್ಪ ಅಂತಂದ್ ಹೇಳಿದ್ರೆ ನಮ್ದು ಕರೆಕ್ಟ್ ಆಗಿರೋ ಕೋಡ್ ಆಯ್ತು. ಇಲ್ಲಿ ಉಳ್ದಿರೋದು ಅದೊಂದೇ ಅಲ್ಲ ಕಲರ್ಸ್. ಇಲ್ಲಿ ನೋಡ್ರಿ ಚೆಕ್ ಮಾಡ್ರಿ, ಕಲರ್ಸ್ ಐತಲ್ಲ, ಕಲರ್ಸ್ ಉಳ್ದಿರೋದು ಒಂದೇ ವಾಯು. ವಾಯು ಏನಂತಂದ್ ಹೇಳಿದ್ರೆ ನಮ್ಗೆ ಆನ್ಸರ್ ಆಗತ್ತೆ. ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ನಾವು ಸಾಲ್ವ್ ಮಾಡ್ತಾ ಹೋಗ್ಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿ ಕೊಟ್ಟಿದ್ದಾನೆ. ಇಲ್ಲಿ ಏನೈತೆ ಅಂತಂದ್ ಹೇಳಿದ್ರೆ ಹೆವೆನ್ ಪ್ಲೇಟ್ ಅಂತಂದ್ ಐತೆ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹೆವೆನ್ ಪ್ಲೇಟ್. ಇದು ಹೋಮ್ ವರ್ಕ್ ನಂಬರ್ 1. ಸೊ ಹೆವೆನ್ ಪ್ಲೇಟ್ ಹೆವೆನ್ ಪ್ಲೇಟ್ ಅಂತಂದ್ ಐತೆ. ಸೊ ಇದನ್ನ ಏನ್ ಕೋಡ್ ಬರ್ದಾರ ಅಂತಂದ್ ಹೇಳಿದ್ರೆ ಫ್ಲವರ್ ರೇಜ್ ಅಂತಂದ್ ಬರ್ದಾರ. ಫ್ಲವರ್ ರೇಜ್ ಅಂತಂದ್ ಹೇಳಿ ಬರ್ದಿದಾರ. ಓಕೆ ಡನ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಸರ್ಟನ್ ಕಿಂಗ್ಡಮ್ ಅಂತಂದ್ ಐತೆ. ಸರ್ಟನ್ ಕಿಂಗ್ಡಮ್ ಅಂತಂದ್ ಐತೆ. ಸೊ ಇದನ್ನ ಏನ್ ಕೋಡ್ ಬರ್ದಿದಾರ ಅಂತಂದ್ ಹೇಳಿದ್ರೆ ಸರ್ ಕಂಪ್ಯೂಟರ್ ಬ್ಲಾಂಕೆಟ್ ಅಂತಂದ್ ಬರ್ದಾರ. ಏನಂತ ಬರ್ದಾರ ಕಂಪ್ಯೂಟರ್ ಬ್ಲಾಂಕೆಟ್ ಅಂತ ಬರ್ದಾರ. ಓಕೆ ಡನ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಕಿಂಗ್ಡಮ್ ಪ್ಲೇಟ್ ಅಂತಂದ್ ಐತೆ. ಏನಂತಂದ್ ಐತಿ ಕಿಂಗ್ಡಮ್ ಪ್ಲೇಟ್. ಕಿಂಗ್ಡಮ್ ಪ್ಲೇಟ್ ಅಂತಂದ್ ಹೇಳಿ ಇದನ್ನ ಈಸ್ ಕೋಡೆಡ್ ಆಸ್ ಏನಂತ ಬರ್ದಾರ ಅಂತಂದ್ ಹೇಳಿದ್ರೆ ಬ್ಲಾಂಕೆಟ್ ರೇಜ್ ಅಂತ ಬರ್ದಾರ. ಬ್ಲಾಂಕೆಟ್ ರೇಜ್ ಅಂತಂದ್ ಹೇಳಿ ಬರ್ದಿದಾರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಹೆವೆನ್ ಕರ್ಟನ್ ಅಂತಂದ್ ಐತೆ. ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರ ಒಂದ್ ನಿಮಿಷ ಇರ್ರಿ, ಹೆವೆನ್ ಕರ್ಟನ್ ಅಂತಂದ್ ಐತೆ. ಸರ್ಟನ್ ಅಥವಾ ಕರ್ಟನ್ ಯಾವ್ದಾದ್ರು ಸರ್ಟನ್ ಅಂತಂದ್ ನಾವೇನ್ ಹೇಳ್ತೀವಿ ಅಂದ್ರೆ ಸರ್ಟನ್ ಅಂತಂದ್ ಹೇಳ್ತೀವಿ. ನಮ್ ಹುಡುಗರು ಏನಂತ ಸರ್ ಕರ್ಟನ್ ರೀ ಅದ ಅಂತಂದ್ ಹೇಳ್ತೀವಿ. ಏನಾದ್ರು ಹೇಳ್ಕೊಡು, ನಮ್ಗೇನ ಕೋಡಿ ಲ್ಯಾಂಗ್ವೇಜ್ ದಾಗ ಬರ್ದಾರ ನಾವ್ ಹಂಗ ಸರ್ಟನ್. ಸೊ ಹೆವೆನ್ ಸರ್ಟನ್ ಅಂತಂದ್ರೆ ಅದನ್ನ ಏನಂತ ಬರ್ದಾರ ಅಂತಂದ್ ಹೇಳಿದ್ರೆ ಫ್ಲವರ್ ಕಂಪ್ಯೂಟರ್ ಅಂತಂದ್ ಬರ್ತಾರ. ಸೊ ಇಷ್ಟೇನಪ್ಪಾ ಅಂತಂದ್ ಹೇಳಿದ್ರೆ ನಮ್ಗ ಇದು ವರ್ಡ್ಸ್ ಗಳನ್ನ ಕೋಡ್ ಗಳನ್ನ ಕೊಟ್ಟಿದಾರೆ. ಇವಾಗ ನೀವು ನಮ್ಗೆ ಏನ್ ಮಾಡ್ಬೇಕಂತಂದ್ ಹೇಳಿದ್ರೆ ನನಗೆ ಕಿಂಗ್ಡಮ್ ಒಂದೇ ಹೇಳಂಗಿಲ್ಲ ನೀವು. ಸೊ ಎಲ್ರದ್ದು ಎಲ್ಲಾ ಏನಂತಂದ್ ಹೇಳಿದ್ರೆ ಕೋಡ್ ಏನೇನ್ ಬರ್ತಾವ ಅಂತಂದ್ ಹೇಳಿ ನಂಗೆ ಬರ್ದ್ ಹಾಕ್ಬೇಕು ಎಲ್ರದ್ದು. ಸೊ ಹೆವೆನ್ ಕೋಡ್ ಏನು, ಪ್ಲೇಟ್ ಅದೇನು, ಸರ್ಟನ್ ಏನು, ಕಿಂಗ್ಡಮ್ ಏನು, ಪ್ಲೇಟ್ ಅದೇನು, ಸೊ ಹೆವೆನ್ ಎಲ್ಲ ಏನೈತಲ್ಲ ಎಲ್ರದ್ದು ಕೋಡ್ ಏನೇನ್ ಬರುತ್ತೆ ಅಂತಂದ್ ಹೇಳಿ ನನಗ ನೀವು ಬರ್ದ್ ಹಾಕ್ಬೇಕು. ಸೊ ಎಸ್, ಸೊ ಇದು ಹೋಮ್ ವರ್ಕ್ ನಂಬರ್ 1. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಕ್ವಶನ್ 64 ಪೇಜ್ ಅಲ್ಲಿ ಇದೆ. ಎಸ್, ಇನ್ ಸರ್ಟನ್ ಕೋಡ್ ಅಲ್ಲಿ ಏನ್ ಬರ್ದಾರ ಅಂತಂದ್ ಹೇಳಿದ್ರೆ ಯು ಕ್ಯಾನ್ ಗೋ ಅಂತಂದ್ ಐತೆ. ಯು ಕ್ಯಾನ್ ಗೋ ಅನ್ನ ಏನಂತ ಬರ್ದಾರ ಅಂತಂದ್ ಹೇಳಿದ್ರೆ ನಾ ರೇ ಟೆ ಅಂತಂದ್ ಹೇಳಿ ಬರ್ದಾರ. ಏನಂತ ಬರ್ತಾರ ನಾ ರೇ ಟೆ ಅಂತ ಬರ್ತಾರ. ನೆಕ್ಸ್ಟ್ ನೋಡ್ರಿ ಯು ಕಮ್ ಇನ್ಸೈಡ್ ಅಂತಂದ್ ಐತೆ. ಯು ಕಮ್ ಇನ್ಸೈಡ್ ಅಂತಂದ್ ಐತೆ. ಇದನ್ ಕೋಡ್ ಏನಂತ ಬರ್ದಾರ ಅಂತಂದ್ ಹೇಳಿದ್ರೆ ಸೇ ಟೆ ಪೇ ಅಂತಂದ್ ಹೇಳಿ ಬರ್ತಾರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಹಿ ಕ್ಯಾನ್ ಗೋ ಇನ್ಸೈಡ್ ಐತೆ. ಹಿ ಕ್ಯಾನ್ ಗೋ ಇನ್ಸೈಡ್ ಅಂತಂದ್ ಐತೆ. ಸೊ ಇದನ್ ಕೋಡ್ ಏನ್ ಬರ್ದಾರ ಅಂತಂದ್ ಹೇಳಿದ್ರೆ ರೇ ಪೇ ನಾ ಕೆ ಅಂತಂದ್ ಹೇಳಿ ಬರ್ದಾರ. ಸೊ ಅದಾದ ನಂತರ ಇಲ್ಲಿ ನಾವೇನ್ ಮಾಡ್ಬೇಕು, ಫಸ್ಟ್ ಸ್ಟೆಪ್ ಯಾವ್ದು ಕಾಮನ್ ಐತೆ ಅಂತ ನೋಡ್ಬೇಕು. ಯಾವ್ದು ಕಾಮನ್ ಇರ್ಲಿಲ್ಲ ಅಂತಂದ್ ಹೇಳಿದ್ರೆ ಸೊ ಯಾವ್ದಾದ್ರು ಒಂದು ಎರಡ್ ಲೈನ್ ಅಲ್ಲಿ ಯಾವ್ದಾದ್ರು ಒಂದು ಕಾಮನ್ ಐತೆ ಅಂತ ನೋಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ನಾನು ಫಸ್ಟ್ ಲೈನು ಸೆಕೆಂಡ್ ಲೈನು ಅಂತ ತಗೊಂತೀನಿ. ಫಸ್ಟ್ ಲೈನು ಸೆಕೆಂಡ್ ಲೈನ್ ಅಂತ ತಗೊಂಡ್ ಅಂತಂದ್ ಹೇಳಿದ್ರೆ ಇಲ್ಲಿ ನಮ್ ಕಾಮನ್ ಯಾವ್ದೈತೆ ಅಂತಂದ್ ಹೇಳಿದ್ರೆ ಯು ಅಂತಂದ್ ಐತೆ. ಸೇಮ್ ಅದೇ ತರ ಇಲ್ಲಿ ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಕೋಡ್ ಅಲ್ಲಿ ಯಾವ್ದು ಕಾಮನ್ ಐತಪ್ಪ ಅಂತಂದ್ ಹೇಳಿದ್ರೆ ನಾ ರೇಟೆ ಅಂತಂದ್ ಐತಿ. ಟೇ ಅಂತಂದ್ ಹೇಳಿ ಕಾಮನ್ ಐತೆ. ಇಲ್ಲಿ ನಮ್ದು ಯೂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕೋಡ್ ಏನಾಯ್ತು ಟೇ ಅಂತಂದ್ ಆಯ್ತು. ಉಳಿದಿರೋದನ್ನ ನೀವು ಕಂಡು ಹಿಡಿದ್ಬಿಟ್ಟು ನನಗೆ ಏನಂತಂದ್ ಹೇಳಿದ್ರೆ ಆನ್ಸರ್ ಅನ್ನ ಹಾಕ್ಬೇಕು. ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗೆ ಹೋಮ್ ವರ್ಕ್ ನಂಬರ್ 2 ನಾ? ಎಸ್, ಹೋಮ್ ವರ್ಕ್ ನಂಬರ್ 2 ನಿಮ್ಗೆ. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡ್ರಿ. ಎಸ್, ಸೊ ಇಲ್ಲಿ ಏನ್ ಕೊಟ್ಟಿದಾರ ಅಂತಂದ್ ಹೇಳಿ ನಾನು ಬರಿತೀನಿ ಮೊದಲು. ಇಲ್ಲಿ ಏನಂತಂದ್ ಹೇಳಿದ್ರೆ ಡಾರ್ಕ್ ಕಲರ್ಸ್ ಅಂತಂದೈತೆ. ಡಾರ್ಕ್ ಕಲರ್ಸ್. ಸೊ ಇದನ್ನ ಮಾಡಿದೀವಲ್ಲ, ಇದು ರಿಪೀಟ್ ಆಗೈತೆ ನೋಡ್ರಿ, ಯಾವ್ದೋ ಒಂದು ಶಿಫ್ಟ್ ಅಲ್ಲಿ ರಿಪೀಟ್ ಆಗೈತೆ ಕ್ವಶನ್.
ಪರವಾಗಿಲ್ಲ, ಬಟ್ ಅದನ್ನು ಕೂಡ ಏನಂತಂದ್ ಹೇಳಿದ್ರೆ ನೀವು ಮಾಡಿ ಹಾಕ್ರಿ. ಹೋಮ್ವರ್ಕ್ ನಂಬರ್ 3 ಡಾರ್ಕ್ ಕಲರ್ಸ್ ನ YUNU ಅಂತಂದ್ ಬರ್ದ್ ಹಾಕಿದಾರ. ಸೊ ನೀವು ಬರ್ದ್ ಎಲ್ಲಾನು ಹಾಕ್ರಿ ಒಂದ್ಸರಿ. ಸೊ ನೆಕ್ಸ್ಟ್ ಅದು ರಿಪೀಟ್ ಆಗೈತೆ ಕ್ವಶನ್, ಅದನ್ನ ನೋಡ್ಕೊಡ್ರಿ. ಸೊ ನೆಕ್ಸ್ಟ್ ಕ್ವಶನ್, ಎಸ್ ಇಲ್ಲಿ ಆನ್ಸರ್ ಏನಂತಂದ್ ಹೇಳಿದ್ರೆ ಟಿನ್ ಅಂತಂದ್ ಬರತ್ತ, ಬಟ್ ಅದ್ರ ಇಲ್ಲಿ ನಾನು ಅದನ್ನ ತೆಗಿತೀನಿ ನೋಡ್ರಿ. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಏನೇನ್ ಬರ್ದಾರ ಅಂತಂದ್ ಹೇಳಿ ನಾನು ನೋಡೋಣ ಇವಾಗ. ಕ್ಯಾಟ್ ಪೆನ್ ಅಂತಂದ್ ಐತೆ. ಕ್ಯಾಟ್ ಪೆನ್ ಈಸ್ ಕೋಡೆಡ್ ಆಸ್ ಏನಂತಂದ್ ಹೇಳಿದ್ರೆ ಟಿನ್ ಡೇ ಅಂತಂದ್ ಹೇಳಿ ಹಾಕಿದಾರ. ಸೊ ಅದಾದ ನಂತರ ಅನಿಮಲ್ ಟೈಗರ್ ಅಂತಂದೈತಿ. ಏನಂತಂದೈತಿ? ಅನಿಮಲ್ ಟೈಗರ್ ಅಂತಂದೈತೆ. ಸೊ ಇದನ್ ಕೋಡೆಡ್ ಆಸ್ ಏನಂತಂದ್ ಹೇಳಿದ್ರೆ ಸಿನ್ ಕ್ಸೆ ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ಪೆನ್ ಟೈಗರ್ ಅಂತಂದ್ ಬರ್ದಿದಾರೆ. ಮತ್ತೆ ಪೆನ್ ಟೈಗರ್ ನ ಏನಂತ ಬರ್ದಾರ ಅಂದ್ರೆ ಈಸ್ ಕೋಡೆಡ್ ಆಸ್ DEXE ಅಂತಂದ್ ಕೇಳಿದ್ರೆ. ವಾಟ್ ಈಸ್ ದ ಕೋಡ್ ಫಾರ್ ಕ್ಯಾಟ್ ಅಂತಂದ್ ಕೇಳಿದ್ರೆ, ಇಲ್ಲಿ ನಾವೇನ್ ಮಾಡ್ಬೇಕು, ಫಸ್ಟ್ ಯಾವ್ದು ಕಾಮನ್ ಐತೆ ಅಂತಂದ್ ಹೇಳಿ ಚೆಕ್ ಮಾಡ್ಕೊಂಡು ಉಳಿದೆಲ್ಲ ಇನ್ ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಇಲ್ಲಿ ಹೇಳ್ತೀನಿ, ಒಂದು ಸ್ಟೆಪ್ ಈಸಿ ಮಾಡ್ಕೊಡ್ತೀನಿ ನಾನು. ಸರ್ ನಾನು ಸೆಕೆಂಡ್ ಮತ್ತು ಥರ್ಡ್ ತಗೊಂತೀನಿ, ಅದ್ರಲ್ಲಿ ನಮ್ದು ಏನಂತಂದ್ ಹೇಳಿದ್ರೆ ಟೈಗರ್ ಕೋಡ್ ಏನಂತಂದ್ ಹೇಳಿದ್ರೆ ಕಾಮನ್ ಐತ್ರಿ. ಸೇಮ್ ಅದೇ ತರ ಸೆಕೆಂಡ್ ಥರ್ಡ್ ಕೋಡಿಲ್ಲಲ್ಲಿ ಕೋಡಿಂಗ್ ಅಲ್ಲಿ ಯಾವ್ದು ಕಾಮನ್ ಐತ್ರಿ ಸರ್? XE ಅನ್ನತ್ತ ಕಾಮನ್ ಐತೆ. ನಮ್ಗೆ ಟೈಗರ್ದ ಏನಪ್ಪಾ ಅಂತಂದ್ ಹೇಳಿದ್ರೆ ಕೋಡ್ ಏನಾಯ್ತು? XE ಅಂತಂದ್ ಆಗತ್ತ. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ನೀವು ಸಾಲ್ವ್ ಮಾಡ್ಬೇಕು. ಉಳಿದಿದ್ದೆಲ್ಲ ಏನಂತಂದ್ ಹೇಳಿದ್ರೆ ಸಾಲ್ವ್ ಮಾಡಿ ನನಗ ಆನ್ಸರ್ಸ್ ಗಳನ್ನ ಹಾಕ್ರಿ. ಇದೆಷ್ಟು ಹೋಮ್ ವರ್ಕ್ ನಂಬರ್ 4. ಓಕೆ ಡನ್. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಏನೈತಿ? ನೆಕ್ಸ್ಟ್ ಏನೈತೆ ಅಂತಂದ್ ಹೇಳಿದ್ರೆ ಸ್ವೀಟ್ ಫ್ರೂಟ್ಸ್ ಅಂತಂದೈತೆ. ಏನಂತಂದೈತೆ? ಸ್ವೀಟ್ ಫ್ರೂಟ್ಸ್ ಅಂತಂದೈತೆ. ಸೊ ಇದನ್ ಕೋಡ್ ಏನ್ ಮಾಡಿದಾರೆ ಅಂತಂದ್ ಹೇಳಿದ್ರೆ ರೇ ಡೇ ಅಂತಂದ್ ಏನ್ ಮಾಡಿದಾರೆ. ಸೊ ಅದಾದ ನಂತರ ಮ್ಯಾಂಗೋ ಈಸ್ ಸ್ವೀಟ್ ಅಂತಂದೈತೆ. ಮ್ಯಾಂಗೋ ಈಸ್ ಸ್ವೀಟ್ ಅಂತಂದೈತೆ. ಇದನ್ ಕೋಡ್ ಏನಂತ ಬರ್ದಾರಪ್ಪ ಅಂತಂದ್ ಹೇಳಿದ್ರ ಡೇ ಮೇ ಕೆ ಅಂತಂದ್ ಹೇಳಿ ಬರ್ದಾರ. ಇಲ್ಲಿ ಐತ್ ನೋಡ್ರಿ, ಡೇ ಮೇ ಕೆ. ನೆಕ್ಸ್ಟ್ ಆರೆಂಜ್ ಈಸ್, ಆರೆಂಜ್ ಸ್ಪೆಲ್ಲಿಂಗ್ ರಾಂಗಾ, ಆರೆಂಜ್ ಈಸ್ ಸಿಟ್ರಸ್ ಅಂತಂದೈತೆ. ಆರೆಂಜ್ ಈಸ್ ಸಿಟ್ರಸ್. ಇದನ್ ಕೋಡ್ ಏನ್ ಬರ್ತಾರ ಅಂತಂದ್ ಹೇಳಿದ್ರೆ ಕೆ ಲೇ ಪೆ ಅಂತ ಬರ್ತಾರ. ಸೊ ಅದಾದ ನಂತರ ನೆಕ್ಸ್ಟ್ ಈಟ್ ಆರೆಂಜ್ ಅಂತಂದೈತೆ. ಈಟ್ ಆರೆಂಜ್ ಅಂತಂದೈತೆ. ಈಟ್ ಆರೆಂಜ್ ಅದನ್ ಕೋಡ್ ಏನ್ ಬರ್ತಾರ ಅಂತಂದ್ ಹೇಳಿದ್ರ ಪೇ ನೇ ಅಂತಂದ್ ಹೇಳಿ ಬರ್ತಾರ. ವಾಟ್ ಈಸ್ ದ ಕೋಡ್ ಫಾರ್ ಮ್ಯಾಂಗೋ ಅಂತ ಬರ್ತಾರ. ಬಟ್ ಅದ್ರ ನನಗೆ ಏನ್ ಬೇಕು, ನೀವು ಎಲ್ರದ್ದು ಕೋಡ್ ಅನ್ನ, ಎಲ್ಲಾದ್ರದ್ದು ಕೋಡ್ ಏನಂತಂದ್ ಹೇಳಿದ್ರೆ ಇದು ಮಾಡ್ಕೊಬೇಕು. ಇಲ್ಲಿ ನಾನು ಎಲ್ಲಾನು ತಗೊಂಡಾಗ ಏನಂತಂದ್ ಹೇಳಿದ್ರೆ ಯಾವ ವರ್ಡ್ ಕಾಮನ್ ಐತೆ ಅಂತ ಚೆಕ್ ಮಾಡ್ಬೇಕು. ಯಾವ್ದಾದ್ರು ವರ್ಡ್ ಕಾಮನ್ ಐತೆ? ಸರಿ ಇಲ್ರಿ. ಆಮೇಲೆ 3 ಲೈನ್ಸ್ ಅಲ್ಲಿ ಯಾವ್ದಾದ್ರು ಕಾಮನ್ ಐತೆ ನೋಡ್ರಿ. ಯಾವ್ದಾದ್ರು 3 ಲೈನ್ಸ್ ಅಲ್ಲಿ? ಸರಿ ಇಲ್ರಿ. ಸರ್ ಅಂದ್ರೆ ಇವೇನ್ ನಾವು ಎರಡೆರಡ್ ಲೆಕ್ಕ ಚೆಕ್ ಮಾಡೋಣ. ಈಗ ಥರ್ಡ್ ಮತ್ತು ಫೋರ್ತ್ ಏನಂತಂದ್ ಹೇಳಿದ್ರೆ ನಾನು ತಗೊಂತೀನಿ. ಸರ್ ಇಲ್ಲೂ ಆರೆಂಜ್ ಐತ್ರಿ, ಇಲ್ಲೂ ಆರೆಂಜ್ ಐತಿ. ಸೊ ಅದೇ ತರ ಥರ್ಡ್ ಮತ್ತು ಫೋರ್ತ್ ಕೋಡ್ ಅಲ್ಲಿ ತಗೊಂತೀನಿ. ಸರ್ ಯಾವ್ದು? ಹಾ ಇಲ್ಲಿ ನೋಡ್ರಿ ಸರ್, ಇದು ಪಿ. ಸರ್ ಇದು ಮತ್ತು ಇದು ಪಿ ಅನ್ನೋದು ಏನಂತಂದ್ ಹೇಳಿದ್ರೆ ಕಾಮನ್ ಐತ್ರಿ. ಇವೆಲ್ಲ ಏನಂತಂದ್ ಹೇಳಿದ್ರೆ ಕಡ್ತಾ ಹೊಡಿತಾವ್ರಿ. ನಮ್ಗ ಆರೆಂಜ್ ಕೋಡ್ ಏನ್ ಸಿಗತ್ತ ಅಂತಂದ್ ಹೇಳಿದ್ರೆ ಸರ್ PE ಅಂತ ಸಿಗುತ್ತ. ಸೊ ಅದಾದ ನಂತರ ಇನ್ನೊಂದು ಈಜಿ ಮಾಡ್ಕೊಡ್ತೀನಿ. ಇನ್ನೊಂದ್ ಯಾವ್ದಾದ್ರು ನಾನು ಹೇಳ್ಕೊಡ್ತೀನಿ. ಸೊ ಇವಾಗ ಏನಂತಂದ್ ಹೇಳಿದ್ರೆ ಸರ್ ನಾನು ಥರ್ಡ್ ಮತ್ತು ಸಾರಿ ಸೆಕೆಂಡ್ ಮತ್ತು ಥರ್ಡ್ ತಗೊಂತೀನಿ ಸರ್. ಸೊ ಥರ್ಡ್, ಸೆಕೆಂಡ್ ಮತ್ತು ಥರ್ಡ್ ತಗೊಂಡಾಗ ಸರ್ ಇಲ್ಲಿ ಈಸ್ ಐತ್ರಿ, ಇಲ್ಲೂ ಈಸ್ ಐತಿ. ಸೇಮ್ ಅದೇ ತರ ಏನಂತಂದ್ ಹೇಳಿದ್ರೆ ಸೆಕೆಂಡ್ ಮತ್ತು ಥರ್ಡ್ ತಗೊಂಡಾಗ ನಂಗೆ ಕೋಡ್ ಯಾವ್ದು ಕಾಮನ್ ಐತಿ ನೋಡ್ತೀನಿ ಸರ್. ಸರ್ KE ಅನ್ನೋದು ಕಾಮನ್ ಐತೆ. ನನಗೆ ಇಲ್ಲಿ ಏನಂತಂದ್ ಹೇಳಿದ್ರೆ ಈಸ್ ಕೋಡ್ ಏನಂತಂದ್ ಹೇಳಿದ್ರೆ KE ಆಯ್ತು. ಸೊ ಉಳಿದಿರೋದು ಏನಂತಂದ್ ಹೇಳಿದ್ರೆ ನೀವು ಚೆಕ್ ಮಾಡಿ ನನಗ ಆನ್ಸರ್ಸ್ ಗಳನ್ನ ಹಾಕ್ಬೇಕು. ಹಾಕ್ರಿ ನೋಡೋಣ. ಎಸ್. ಅದಾದ ನಂತರ ಸರ್ ಇನ್ನೊಂದ್ ಕೇಳ್ತೀರಿ ಸರ್, ನಮ್ಮ ಆನ್ಸರ್ಸ್ ಗಳು ಕರೆಕ್ಟ್ ಇದಾವೋ ರಾಂಗ್ ಇದಾವೋ ಅಂತಂದ್ ಹೇಳಿ ಚೆಕ್ ಮಾಡೋದು ಯಾರ್ರಿ ಅಂತಂದ್ ಹೇಳಿ. ಸೊ ಇಲ್ಲಿಗೆ ಏನಂತಂದ್ ಹೇಳಿದ್ರೆ ಕ್ಲಾಸ್ ಮಾಡಿ ಆಫೀಸ್ಗೆ ಹೋಗಿ ಮತ್ತೆ ನೈಟ್ ಬಂದು ಮತ್ತೆ ಕ್ಲಾಸ್ ಮಾಡಿ ನೋಡ್ರಿ ರೊಕ್ಕನ್ ಕರೆಕ್ಟ್ ಆಗಿ ಇಲ್ಲೇ ನಂದು ಏನಂತಂದ್ ಹೇಳಿದ್ರೆ ಜಾಸ್ತಿ ಟೈಮ್ ಹೊಂಟೈತೆ. PPT ಎಲ್ಲ ರೆಡಿ ಮಾಡ್ಕೊಂಡು ನಿಮ್ಮದ್ ನೀವೇ ಚೆಕ್ ಮಾಡ್ಕೋಬೇಕು. ಇವಾಗ ಯಾರಾದ್ರೂ ಒಬ್ರು ಆನ್ಸರ್ ಹಾಕಿದ್ರಿ ಅಂತಂದ್ ಹೇಳಿದ್ರೆ ಎಲ್ರು ಪ್ರಿಪೇರ್ ಆಗಿರ್ತಿರ್ತೀರಾ, ಎಲ್ರು ಮಾಡ್ತಿರ್ತೀರಾ. ತಪ್ಪಿತ್ತಂತ ಭಯ, ಇದು ತಪ್ಪೈತಂತಾನೆ ಹೇಳ್ರಿ. ಅಣ್ಣ ಇದು ತಪ್ಪೈತೋಪ, ಕಾಕಾ ತಪ್ಪೈತೋಪ ಅಂತ ಹಿಂಗೆ ಹೇಳ್ರಿ. ನೀವು ನಿಮ್ ಭಾಷೆದಾಗ ಹೇಳ್ರಿ, ಬಟ್ ಅದು ಬೈದಾಡಕ್ ಹೋಗ್ಬೇಡ್ರಿ. ತಪ್ಪಿತ್ತು ಅಂತಂದ್ ಹೇಳಿದ್ರೆ ಅದು ಕರೆಕ್ಟ್ ಆನ್ಸರ್ ಏನಂತ ನೀವ್ ಹಾಕ್ರಿ. ಯಾರಿಗೂ ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಅವಾಗ ಯಾರೋ ಒಬ್ರು ಹಾಕಿರ್ತಾರೋ, ಇಲ್ಲ ಅವ್ರಿಗೂ ಯಾರಿಗೂ ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ನಾನ್ ಮಾಡಿ ಹಾಕ್ತೀನಿ. ಆಯ್ತಾ? ನಿಮ್ಮದ್ ನೀವೇ ಹೆಲ್ಪ್ ಮಾಡ್ಕೊಂತ ಹೋಗ್ಬೇಕು. ಸೊ ಎಲ್ರಿಗೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ಈಗ ನೋಡ್ರಿ ನಾನು ನಿದ್ಗೆಟ್ ನಿಮ್ಗೆ ಮಾಡ್ಕೊಡಕತ್ತೇನಿ. ನೀವು ಹಂಗ ಒಂದ್ ಸ್ವಲ್ಪ ನಿದ್ಗೆಟ್ ಸ್ಟಡಿ ಮಾಡ್ರಿ, ಎಲ್ರಿಗೂ ಶೇರ್ ಮಾಡ್ರಿ. ನಂದೇನಪ್ಪಾ ಅಂತಂದ್ ಹೇಳಿದ್ರೆ ನಂಗೂ 50K ಸಬ್ಸ್ಕ್ರೈಬರ್ಸ್ ಆಗ್ಬೇಕ್ರು. ನಿಮ್ದು ಜಾಬ್ ಆಗ್ಬೇಕಂತಂದ್ ಹೇಳಿದ್ರೆ ನಂದು 50K ಸಬ್ಸ್ಕ್ರೈಬರ್ಸ್ ಆಗ್ಬೇಕು. ನಂದು ಒಂದು ಹಠ ಅದು.
ಎಸ್ ನೆಕ್ಸ್ಟ್ ನೋಡ್ರಿ ಏನ್ ಬರ್ದಾರ ವಿ ಕ್ಯಾನ್ ಗೋ ಅಂತಂದ ಐತಿ. ಸೊ ಇದನ್ ಕೋಡ್ ಏನ್ ಬರ್ದಾರ ಅಂತಂದ ಹೇಳಿದ್ರೆ ಟಿ ಮೀ ಪಿ ಅಂತ ಬರ್ದಾರ. ಓಕೆ ಡನ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಕೆನ್ ಐ ಸಿಟ್ ಅಂತಂದೈತೆ, ಕೆನ್ ಐ ಸಿಟ್ ಅಂತಂದೈತೆ. ಸೊ ಇದನ್ನ ಏನಂತಂದ್ ಬರ್ದಾರ ಅಂತಂದ ಹೇಳಿದ್ರ ಏನಂತ ಬರ್ದಾರ ಪಿ ಐ ಆರ್ ಐ ಡಿ ಐ ಅಂತ ಬರ್ದಾರ. ಇಲ್ಲಿ ನೋಡ್ರಿ ಪಿ ಐ ಆರ್ ಐ ಡಿ ಐ ಅಂತ ಬರ್ದಾರ. ನೆಕ್ಸ್ಟ್ ಸಿಟ್ ಅಂಡ್ ಗೋ ಅಂತಂದೈತೆ, ಸಿಟ್ ಅಂಡ್ ಗೋ ಅಂತಂದೈತೆ. ಸೊ ಇದನ್ನ ಏನ್ ಕೋಡ್ ಬರ್ದಾರ ಅಂತಂದ ಹೇಳಿದ್ರೆ ಡಿ ಐ ಎಸ್ ಐ ಟಿ ಐ ಅಂತಂದ್ ಬರ್ದಾರ, ಡಿ ಐ ಎಸ್ ಐ ಟಿ ಐ. ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಸೊ ವಾಟ್ ಇಸ್ ದ ಅಂಡ್ ಕೋಡ್ ಏನು ಅಂತ ಕ್ವಶನ್ ಕೇಳಿದಾರ. ನಾನ್ ನಿಮ್ಗೆ ಸ್ವಲ್ಪ ಈಸಿ ಮಾಡ್ಕೊಡ್ತೀನಿ ನೋಡ್ರಿ. ಸೊ ಇಲ್ಲಿ 3 ಲೈನ್ ಅನ್ನ ಕನ್ಸಿಡರ್ ಮಾಡಿದಾಗ ಕಾಮನ್ ಯಾವ್ದು ಐತೆ ಅಂತ ನೋಡ್ಬೇಕು. ಇಲ್ಲಿ ಕಾಮನ್ ಯಾವ್ದು ಐತ್ರು, ಗೋ ಗೋ, ಕ್ಯಾನ್ ಅಷ್ಟ, ಸಿಟ್ ಸಿಟ್, ಓಕೆ ಯಾವ್ದು ಕಾಮನ್ ಇಲ್ಲ. ಸರ್ ನಾನು ಫಸ್ಟ್ ಏನಂತಂದ ಹೇಳಿದ್ರ ನಾನು ಸೆಕೆಂಡ್ ಮತ್ತು ಥರ್ಡ್ ಮಾತ್ರ ಏನಂತಂದ ಹೇಳಿದ್ರೆ ಕಾಮನ್ ಇರೋದು ತಗೊಂತೀನ್ರಿ. ಸೊ ಇದ್ರಲ್ಲಿ ಕಾಮನ್ ಯಾವ್ದು ಐತ್ರಿ ಸರ್, ಸಿಟ್ ಅನ್ನೋದು ಕಾಮನ್ ಐತ್ರಿ. ನಾನು ಸಿಟ್ ಅಂತಂದ್ ಬರ್ಕೊಂಡೆ ಇಲ್ಲಿ. ಸೇಮ್ ಅದೇ ತರ ಸೆಕೆಂಡ್ ಮತ್ತು ಥರ್ಡ್ ಅಲ್ಲಿ ಏನಂತಂದ ಹೇಳಿದ್ರೆ ಕೋಡ್ ಅಲ್ಲಿ ಕಾಮನ್ ಯಾವ್ದು ಅಂತ ನೋಡ್ಬೇಕು. ಪಿ ರಿ ಡಿ ಅಂತಂದೈತೆ, ಇಲ್ಲಿ ಡಿ ಸಿ ಟಿ ಅಂತ, ಸರ್ ಡಿ ಐ ಅನ್ನೋದೇನಂತಂದ ಹೇಳಿದ್ರೆ ಕಾಮನ್ ಐತೆ. ಸೊ ಇದೇನಂತಂದ ಹೇಳಿದ್ರೆ ಹೋಯ್ತಿದ್ದು. ಸೊ ಉಳ್ದಿದ್ದು ಏನಂತಂದ ಹೇಳಿದ್ರೆ ಚೆಕ್ ಮಾಡ್ರಿ. ಸೊ ಉಳ್ದಿದ್ದು ಏನಪ್ಪಾ ಅಂತಂತ ಹೇಳಿದ್ರೆ ಚೆಕ್ ಮಾಡ್ರಿ. ಇನ್ನು ನಾನು ಚೆಕ್ ಮಾಡ್ತೀನಿ, ಇದೊಂದು ಕ್ವಶನ್ ಏನಪ್ಪಾ ಅಂತಂದ ಹೇಳಿದ್ರೆ ನಾನು ಚೆಕ್ ಮಾಡ್ಬಿಡ್ತೀನಿ. ಸೊ ಉಳಿದಿದ್ದೇನಂತಂದ ಹೇಳಿದ್ರೆ ಮತ್ತೆ ಇದ್ರಲ್ಲಿ ಏನಂತಂದ ಹೇಳಿದ್ರೆ ಸೆಕೆಂಡ್ ಥರ್ಡ್ ಲೈನ್ ಅಲ್ಲಿ ಯಾವ್ದಾದ್ರು ಕಾಮನ್ ಐತಾ, ಇಲ್ಲ. ಸರ್ ಇವಾಗ ನಾನ್ರಿ ಫಸ್ಟ್ ಮತ್ತು ಸೆಕೆಂಡ್ ಕಂಪೇರ್ ಮಾಡ್ತೇನ್ರಿ, ಮಾಡ್ರಿ. ಸೊ ಇದ್ರಲ್ಲಿ ಯಾವ್ದಾದ್ರು ಕಾಮನ್, ಸರ್ ಕ್ಯಾನ್ ಅನ್ನೋದು ಕಾಮನ್ ಐತ್ರಿ. ಕ್ಯಾನ್ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ಕಾಮನ್ ಐತಿ. ಸೇಮ್ ಅದೇ ತರ ಫಸ್ಟ್ ಸೆಕೆಂಡ್ ಒಳಗಡೆ ಯಾವ್ದಾದ್ರು ಕಾಮನ್ ಐತಾ, ಸರ್ ಪಿ ಐ ಅನ್ನೋದು ಕಾಮನ್ ಐತ್ರಿ. ಡನ್. ಸೊ ಅಲ್ಲಿ ಏನಂತಂದ ಹೇಳಿದ್ರೆ ಕ್ಯಾನ್ ಅದ್ ಕೋಡ್ ಏನಾಯ್ತು ಅಂತಂದ ಹೇಳಿದ್ರೆ ಪಿ ಐ ಅಂತಂದಾಯ್ತು. ಓಕೆ ಡನ್. ಸೊ ಅದಾದ ನಂತರ ನೆಕ್ಸ್ಟ್ ಮತ್ತೆ ಯಾವ್ದಾದ್ರು ನೋಡ್ರಿ, ಮತ್ತೆ ಎಲ್ಲಾದ್ರೂ ಕಾಮನ್ ಐತಾ, ಇಲ್ಲೇ ಎಲ್ಲಾದ್ರೂ ಇರ್ಲೇಬೇಕು. ವಿ ಅನ್ನೋದು ಎಲ್ಲಾದ್ರೂ ಐತಾ, ಇಲ್ಲ. ಐ ಅನ್ನೋದು ಇಲ್ಲಿ ಉಳಿದಿರೋದೇನು ಗೋ ಅಂತಂದೈತೆ, ಗೋ ಅನ್ನೋದೈತಿ. ಸರ್ ಅಂದ್ರೆ ನಾವು ಫಸ್ಟ್ ಲೈನು ಮತ್ತು ಥರ್ಡ್ ಲೈನ್ ಚೆಕ್ ಮಾಡ್ಬೇಕು ಇವಾಗ. ಇಲ್ಲೂ ಗೋ ಅಂತಂದೈತಿ, ಇಲ್ಲೂ ಗೋ ಅಂತಂದೈತಿ. ಸೊ ಇಲ್ಲಿ ಏನಂತಂದ್ರೆ ಫಸ್ಟ್ ಲೈನು ಮತ್ತು ಥರ್ಡ್ ಲೈನ್ ಚೆಕ್ ಮಾಡ್ರಿ ನೋಡಿ ಯಾವ್ದು ಕಾಮನ್ ಐತಿ. ಸರ್ ಇಲ್ಲೂ ಟಿ ಐ ಐತಿ, ಇಲ್ಲೂ ಟಿ ಐ ಐತಿ. ಅಂದ್ರೆ ನಮ್ದು ಗೋದ್ ಏನಪ್ಪಾ ಅಂತಂತ ಹೇಳಿದ್ರೆ ಕಾಮನ್ ಕೋಡ್ ಏನಾಯ್ತು, ಟಿ ಐ ಅಂತಂದಾಯ್ತು, ಕೋಡ್ ಟಿ ಐ. ಸೊ ಇನ್ನು ಉಳಿದಿರೋದು ಯಾವ್ಯಾವ್ದು ಬರ್ಕೊಡ್ರಿ. ಉಳಿದಿರೋದು ಯಾವ್ದು ಸರ್ ಉಯ್ ಅಂತಂದೈತೆ, ಉಯ್ದ ಏನಪ್ಪಾ ಅಂತಂದ ಹೇಳಿದ್ರೆ ಉಳಿದಿರೋದು ಒಂದೇ ಎಂ ಐ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಐದ್ ಏನಂತಂದ ಹೇಳಿದ್ರೆ ಉಳಿದಿರೋದು ಒಂದೇ ಆರ್ ಐ. ಸೊ ಅದಾದ ನಂತರ ಐಂಡ್ ಏನಂತಂದ ಹೇಳಿದ್ರೆ ಉಳಿದಿರೋದು ಒಂದೇ ಎಸ್ ಐ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ಎಸ್ ಐ ಏನಂತಂದ ಹೇಳಿದ್ರೆ ನಮ್ದ ಕೋಡ್ ಆಗತ್ತ. ಸೊ ಇದೆಲ್ರಿಗೂ ಅರ್ಥ ಆಯ್ತಾ? ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ 7th ಫೆಬ್ರವರಿ ನಡೆದಿರುವಂತ ಕ್ವಶನ್ ಪೇಪರ್ ಬಿಡಿಸ್ಕೋದ್ ಹೊಂಟ ನಾನು ಇವಾಗ. ಎಲ್ಲಾ ಕ್ವಶನ್ ಪೇಪರ್ದಾಗಿನ ಬಿಡಿಸೋದ, ಬೇರೆ ಎಲ್ಲೂ ಇಲ್ಲ. ಎಲ್ಲಿ ಹೋಯ್ತಪ್ಪ ಇದು? ಎಸ್ ನೋಡ್ರಿ. ಸೊ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಮೇಕ್ ಟೈಮ್ ಅಂತಂದೈತೆ. ಏನಂತಂದೈತೆ? ಮೇಕ್ ಟೈಮ್, ಮೇಕ್ ಟೈಮ್ ಅಂತಂದೈತೆ. ಈಸ್ ಕೋಡೆಡ್ ಆಸ್, ಅದನ್ನ ಕೋಡ್ ಏನ್ ಬರ್ದಾರ ಅಂತಂದ ಹೇಳಿದ್ರೆ ಬೋಹೋ ಅಂತಂದ್ ಬರ್ದಾರ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಟೈಮ್ ನೆವರ್ ಸ್ಟಾಪ್ಸ್ ಅಂತಂದೈತೆ. ನೆಕ್ಸ್ಟ್ ವರ್ಡ್ ಏನೈತಿ? ಟೈಮ್ ನೆವರ್ ಸ್ಟಾಪ್ಸ್ ಅಂತಂದೈತೆ. ಸೊ ಇದನ್ ಕೋಡ್ ಏನ್ ಬರ್ಕೊಂಡಿದಾರ ಅಂತಂದ ಹೇಳಿದ್ರೆ ಹೋ ರು ಡು ಅಂತಂದ್ ಬರ್ಕೊಂಡಿದಾರೆ. ಓಕೆ ಡನ್. ಸೊ ಅದಾದ ನಂತರ ಶಿ ಸ್ಟಾಪ್ಸ್ ವರ್ಕ್ ಅಂತಂದೈತೆ, ಶಿ ಸ್ಟಾಪ್ಸ್ ವರ್ಕ್ ಅಂತಂದೈತೆ, ಸಿ ಸ್ಟಾಪ್ಸ್ ವರ್ಕ್. ಸೊ ಇದನ್ನ ಏನ್ ಬರ್ದಾರ ಅಂತಂದ ಹೇಳಿದ್ರ ವಿ ಯು ಡಿ ಯು ಯಾ ಅಂತಂದ ಹೇಳಿ ಬರ್ದಾರ. ಸೊ ಅದಾದ ನಂತರ ನೆವರ್ ಮೇಕ್ ಮಿಸ್ಟೇಕ್ಸ್ ಅಂತಂದೈತೆ, ನೆವರ್ ಮೇಕ್ ಮಿಸ್ಟೇಕ್ಸ್ ಅಂತಂದ್ ಕೊಟ್ಟಿದಾರ ಮತ್ತೆ. ಸೊ ಅದನ್ನ ಕೋಡ್ ಏನ್ ಬರ್ದಾರ ಅಂತಂದ ಹೇಳಿದ್ರ ರೋ ಆರ್ ಯು ಬಿ ಒ ಟಿ ಯು ಅಂತಂದ್ ಬರ್ದಾರ. ಸೊ ಇವಾಗ ನಾವು ಫಸ್ಟ್ ನಮ್ದು ಕೆಲಸ ಏನು ಸರ್, 4 ಲೈನ್ ಅಲ್ಲಿ ಯಾವ್ದು ಕಾಮನ್ ವರ್ಡ್ ಐತಿ ಅಂತ ನೋಡಕ್. ಮೇಕು ಟೈಮು, ಮೇಕ್ ಅನ್ನೋದು ಎಲ್ಲಾ ಕಡೆ ಐತಾ, ಇಲ್ಲ. ಟೈಮ್ ಅನ್ನೋದು ಐತಾ, ಇಲ್ಲ. ಸೊ ಅದಾದ 3 ಲೈನ್ಸ್ ಅಲ್ಲಿ ಯಾವ್ದಾದ್ರು ಕಾಮನ್ ಐತೆ ನೋಡ್ರಿ. ಟೈಮ್ ಅನ್ನೋದು ಇಲ್ಲಿ 2 ಲೈನ್ ಅಲ್ಲಿ ಅಷ್ಟ ಐತೆ, ಮತ್ತೆಲ್ಲೂ ಇಲ್ಲ. ನೆವರ್ ಅನ್ನೋದು ನೋಡ್ರಿ 2 ಲೈನ್ ಅಷ್ಟ ಐತೆ. ಸ್ಟಾಪ್ಸ್ ಅನ್ನೋದು ನೋಡ್ರಿ ಸರ್ ಓನ್ಲಿ 2 ಲೈನ್. ಅಂದ್ರೆ ಇವಾಗ ನಾವ್ ಏನ್ ಮಾಡ್ಬೇಕು, ಫಸ್ಟ್ ಗೆ ಯಾವ್ದಾದ್ರು 2 ಲೈನ್ ಅನ್ನ ನಾವು ಏನಂತಂದ ಹೇಳಿದ್ರೆ ಚೂಸ್ ಮಾಡ್ಕೊಳ್ಳೋಣ. ಫಸ್ಟ್ ಗೆ ಯಾವ್ದು ಮಾಡ್ಕೊಂತೀನಿ ನನಗೆ ಈಜಿ ಸರ್, ಥರ್ಡ್ ಫೋರ್ತ್ ಮಾಡ್ಕೊಂತೀನಿ. ಥರ್ಡ್ ಫೋರ್ತ್, ಥರ್ಡ್ ಫೋರ್ತ್ ಅಲ್ಲಿ ಕಾಮನ್ ಇಲ್ರು. ನೆಕ್ಸ್ಟ್ ತಗೊಂತೀನಿ ನೋಡ್ರಿ ಸರ್, ಸೆಕೆಂಡ್ ಥರ್ಡ್ ತಗೊಂತೀನಿ ಸರ್ ನಾನು. ಸೆಕೆಂಡ್ ಥರ್ಡ್ ಅಲ್ಲಿ ಕಾಮನ್ ಐತೆ ಸರ್. ಇಲ್ಲೂ ಸ್ಟಾಪ್ಸ್ ಐತ್ರಿ, ಇಲ್ಲೂ ಸ್ಟಾಪ್ಸ್ ಐತ್ರಿ. ಸೇಮ್ ಅದೇ ತರ ಏನಂತಂದ ಹೇಳಿದ್ರೆ ಸೆಕೆಂಡ್ ಮತ್ತು ಥರ್ಡ್ ಅಲ್ಲಿ ಕೋಡ್ ಯಾವ್ದು ಐತಿ ಅಂತ ನೋಡ್ರಿ, ಸ್ಟಾಪ್ಸ್, ಸ್ಟಾಪ್ಸ್.
ಸೊ ಅದೇ ತರ ಇಲ್ಲಿ ಕೋಡ್ ಯಾವ್ದೈತಿ ನೋಡ್ರಿ, ಹೋ ಆರ್ ಯು ಡಿ ಯು ಯಾವ್ದಾದ್ರು, ಹಾ ಸರ್ ಡಿ ಯು ಅನ್ನೋದು ಕಾಮನ್ ಐತ್ರಿ. ಸೊ ಇಲ್ಲಿ ನಮ್ಗೆ ಏನಂತಂದ ಹೇಳಿದ್ರೆ ಸ್ಟಾಪ್ಸ್ ಕೋಡ್ ಏನಾಯ್ತು ಅಂತಂದ ಹೇಳಿದ್ರೆ ಡಿ ಯು ಅಂತಂದಾಯ್ತು. ಸೊ ಇವಾಗ ನೆಕ್ಸ್ಟ್ ನಾನು ಚೆಕ್ ಮಾಡ್ತೇನ್ರಿ, ಮತ್ತೆ ಯಾವ್ದು ಕಾಮನ್ ವರ್ಡ್ ಇಲ್ಲಿ ಹುಡುಕ್ಯಾಡ್ರಿ, ನನ್ಗೆ ಯಾಕೋ ಸಿಗೋಲ್ಲ. ಸೆಕೆಂಡ್ ಮತ್ತು ಫೋರ್ತ್, ಸೆಕೆಂಡ್ ಫೋರ್ತ್ ಸರ್ ಇಲ್ಲೂ ನೆವರ್ ಐತ್ರಿ, ಇಲ್ಲೂ ನೆವರ್ ಐತಿ. ಸೇಮ್ ಅದೇ ತರ ಸೆಕೆಂಡ್ ಮತ್ತು ಫೋರ್ತ್ ಏನಂತಂದ ಹೇಳಿದ್ರೆ ಇವಾಗ ಲೈನ್ ನೋಡೋಣ. ಸೊ ಇಲ್ಲೂ ನೆವರ್ ಐತ್ರಿ, ಇಲ್ಲೂ ನೆವರ್ ಐತ್ರಿ. ಓಕೆ ನೆವರ್. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಎಚ್ ಓ ಅಂತಂದು ಉಳ್ದೈತಿ, ಆಮೇಲೆ ಆರ್ ಯು ಅಂತಂದು ಉಳ್ದೈತಿ. ಇಲ್ಲಿ ಯಾವ್ದು ಕೋಡ್ ಐತಿ ನೋಡ್ರಿ ಸರ್, ಆರ್ ಯು ಅನ್ನೋದೈತ್ರಿ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ನೆವರ್ದ್ ಕೋಡ್ ಏನಾಯ್ತು, ಆರ್ ಯು ಅಂತಂದಾಯ್ತು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಸರ್, ಫಸ್ಟ್ ಮತ್ತು ಸೆಕೆಂಡ್ ತಗೊಂತೀನಿ, ಐತಲ್ರಿ ಕೋಡ್, ನಾನೇ ಸುಮ್ನೆ ಇದು ಮಾಡೋದು. ಫಸ್ಟ್ ಮತ್ತು ಸೆಕೆಂಡ್ ನೋಡ್ರಿ ಸರ್, ಇಲ್ಲೂ ಟೈಮ್ ಐತ್ರಿ, ಇಲ್ಲೂ ಟೈಮ್ ಐತೆ. ಸೊ ಅದೇ ತರ ಏನಂತಂದ ಹೇಳಿದ್ರೆ ಫಸ್ಟ್ ಮತ್ತು ಸೆಕೆಂಡ್ ನೋಡ್ರಿ ಯಾವ್ದು ಕಾಮನ್ ಐತೆ ಸರ್, ಎಚ್ ಓ ಅಂತಂದೈತ್ರಿ. ಅಂದ್ರೆ ಟೈಮ್ದ ಏನಪ್ಪಾ ಅಂತಂದ ಹೇಳಿದ್ರೆ ಕೋಡ್ ಏನಾಯ್ತು ಇಲ್ಲಿ ಎಚ್ ಓ ಅಂತಂದಾಯ್ತು. ಸೊ ಅದಾದ ನಂತರ ಅದೇ ತರ ನೆಕ್ಸ್ಟ್ ನೋಡ್ರಿ ಸರ್, ಫಸ್ಟ್ ಮತ್ತು ಲಾಸ್ಟ್ ತಗೊಂತೀನಿ ನಾನು, ಕರೆಕ್ಟಾ? ಇಲ್ಲಿ ನೋಡ್ರಿ ಲಾಸ್ಟ್, ಫಸ್ಟ್ ಮತ್ತು ಲಾಸ್ಟ್ ತಗೊಂತೀನಿ, ಫೋರ್ತ್ ಲೈನ್. ಸರ್ ಇಲ್ಲೂ ಮೇಕ್ ಅಂತಂದೈತ್ರಿ, ಇಲ್ಲೂ ಮೇಕ್ ಅಂತಂದೈತ್ರಿ, ಮೇಕ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲೂ ಫಸ್ಟ್ ಇಲ್ಲೂ ಫೋರ್ತ್ ತಗೊಬೇಕು. ಯಾವ್ದು ಕೋಡ್ ಉಳಿತಿಲ್ಲಿ, ಬಿ ಒ ಐತಿ, ಇಲ್ಲಿ ಬಿ ಒ ಐತಿ. ಇಲ್ಲಿ ಏನಂತಂದ ಹೇಳಿದ್ರೆ ಬಿ ಒ ಕೋಡ್ ಆಯ್ತು. ಅದಾದ ನಂತರ ಮತ್ತೆ ಯಾವ್ದಾದ್ರು ಕಾಮನ್ ಐತೆ ನೋಡ್ರಿ, ಯಾವ್ದಾದ್ರು ಕಾಮನ್ ಇದ್ದದ್ ನೋಡ್ರಿ, ಎನಿಥಿಂಗ್. ಸೊ ಏನಾದ್ರು ಕಾಮನ್ ಐತೆ ನೋಡ್ರಿ, ಇಲ್ರಿ. ಸೊ ಇಲ್ಲಿ ಉಳಿದಿರೋ ಕೋಡ್ಸ್ ಗಳು ಯಾವ್ಯಾವ್ರಿ, ಇಲ್ಲಿ ಶಿ ಅಂತಂದು ಉಳಿತ್ರಿ ಸರ್. ಶೀದ್ ಏನಂತ ಆಯ್ತು, ಸೀದ್ ಏನಾಯ್ತು ಸರ್, ವಿ ಯು. ಕರೆಕ್ಟ್ ಅಲ್ಲ? ನೆಕ್ಸ್ಟ್ ಮತ್ತೆ ಯಾವ್ದು ಉಳಿದೈತಿ ಸರ್, ವಿ ಯು ಒಂದೇ ಬರಂಗಿಲ್ಲ. ಅದಾದ ನಂತರ ವೈ ಎ, ಯಾವ್ದು ಬರುತ್ತೆ ಅಂತ ಗೊತ್ತಿಲ್ಲಲ್ಲ ನಮ್ಗ. ಸೊ ಅದಾದ ನಂತರ ವರ್ಕ್ದು, ಸೊ ವರ್ಕ್ಗೂ ಕೂಡ ವಿ ಯು ಬರುತ್ತಾ ವೈ ಎ ಬರುತ್ತ ಅಂತ ಗೊತ್ತಿಲ್ಲ, ವಿ ಯು ವೈ ಎ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಮಿಸ್ಟೇಕ್ಸ್ ಉಳಿದಿರೋದು, ಮಿಸ್ಟೇಕ್ಸ್ ಏನ್ ಉಳ್ದೈತಿ, ಟಿ ಯು ಅಂತ ಉಳ್ದೈತಿ. ಸೊ ಇಲ್ಲಿ ನಮ್ಗೆ ಏನ್ ಕ್ವಶನ್ ಕೇಳಿದಾರ, ನೆವರ್ದ್ ಏನಂತಂದ್ ಕೇಳಿದಾರ, ಇಲ್ಲಿ ನಮ್ಗೆ ಆನ್ಸರ್ ಏನ್ ಬರತ್ತ ಅಂತಂದ್ ಹೇಳಿದ್ರೆ ಆರ್ ಯು ಅಂತಂದ್ ಬರುತ್ತೆ. ಅದು ಕರೆಕ್ಟ್ ಐತೆ ನೋಡ್ರಿ, ಆರ್ ಯು. ಎಸ್, ನಮ್ಗೆ ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿರೋದು ಆನ್ಸರ್ ಸಿಕ್ತು. ಸರ್ ಇಲ್ಲೇನಕ್ ಶೀಗೆ 2 ಬರ್ಕೊಂಡ್ರಿ ಅಂತಂದ್ ಹೇಳಿ, ಇಲ್ಲಿ ನೋಡ್ರಿ ಶೀದು ಇದು ಯಾವ್ದು ಕಾಮನ್ ಇಲ್ಲ, ವಿ ಯುನು ಬರ್ಬೋದು ವೈ ಯುನು ಬರ್ಬೋದು ಶೀಗೆ. ಸೇಮ್ ಅದೇ ತರ ವರ್ಕ್ಗೂ ವಿ ಯುನು ಬರ್ಬೋದು ವೈ ಯುನು ಬರ್ಬೋದು, ಅದಕ್ಕೆ ಸ್ಲಾಶ್ ಹಾಕಿ ಬರೆದಿರೋದು. ಸೊ ಇಷ್ಟೇನಪ್ಪಾ ಅಂತಂತ ಹೇಳಿದ್ರೆ ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಮೇಲೆ ನಿಮ್ಗೆ ಟಾಪಿಕ್ಸ್ ಗಳು ಬರ್ತಾವ. ಸೊ ಎಲ್ಲಾನು ಏನಂತಂತ ಹೇಳಿದ್ರೆ ಆನ್ಸರ್ಸ್ ಗಳನ್ನ ಸಾಲ್ವ್ ಮಾಡಿ ಹಾಕಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಶ್ರೀರಾಮ್.